ಮಾಂಡಿಕ್ಯ ಸಣ್ಣ मुखर्जी कथन विदम मदते स्यादिते सईक्षता कथनेन प्रपद्यायते सईक्षता इति वाचा अभिव्याहतम् इति प्राणेनाभिप्राणितम् इति चक्षुषा दृष्टम् इति श्रोत्रेण श्रुतम् यदि त्वचा स्पृष्टम् यदि मनसा ध्यातम् यद्यपानेनाभ्यपानितम् यदि शिष्टेन विसृष्टम् अथ कोऽहमिति सः ईक्षत कथं नु इदं मत् कृते स्यात् मुद्रते ಒಂದು मदृते महामृते मुद्रते स्यात् इति सः ईक्षत कतरेण प्रपद्या इति प्रपद्यै इति सः ईक्षत यदि वाचा अभिव्याहृतं यदि प्राणेन अभिप्राणितं यदि चक्षुषा दृष्टं यदि श्रोत्रेण श्रुतं यदि त्वचा स्पृष्टं यदि मनसा ध्यातं यत् अपानेन अभ्यपानितं यदि शिष्णेन विसृष्टम् अथ कः अहम् इति ಅವ್ರು ಯೋಚನೆ ಮಾಡ್ದ ಯಾರ ಅಪ್ಪ ಪರಮಾತ್ಮ ಯೋಚನೆ ಮಾಡ್ದ ಏನು ಅಂತ ಯೋಚನೆ ಮಾಡ್ದ ಈ ಶರೀರ ಏನೋ ಸೃಷ್ಟಿ ಮಾಡಿದೆ ಇದೆಲ್ಲ ಸ್ಥಾನ ಕರ್ಣ ದೇವತೆ ಎಲ್ಲ ಬಂದು ಸೇರ್ಕೊಂಡ್ರು ಎಲ್ಲ ಅವರ ಜಾಗ ಕೂತ್ಕೊಂಡ್ರು ಎಲ್ಲರೂ ಹಸಿವು ಬಾಯಕಿನೂ ಕೂಡಿಸ್ಬಿಟ್ಟ ನಾನೇ ಇಲ್ವಲ್ಲ ಅಲ್ಲಿ ಆ ದೇಹದಲ್ಲಿ ನಾನು ಇಲ್ದೇನೆ ಅದು ಹೆಂಗೆ ಅದು ಏನು ಯಾವ್ದು ಅದು ಮನುಷ್ಯ ಓಡಾಡ್ತಾರಪ್ಪ ರೋಬೋಟ್ ಆಗ್ಬಿಡುತ್ತೆ ನಾನು ಇಲ್ಲದೆ ಹೋದ್ರೆ ರೋಬೋಟ್ ಬಾಡಿ ಆಗ್ಬಿಡುತ್ತೆ ರೋಬೋಟ್ ಆಗದೆ ಇರ್ಬೇಕಾದ್ರೆ ನಾನು ಹೋಗ್ಬೇಕು ಹಾಗಾದ್ರೆ ಕಸಂ ಇದಂ ಇದು ಹೆಂಗೆ ನಾನಿಲ್ಲದೆ ಇದು ಇದ್ದೀತು ನಾನಿಲ್ಲದೆ ಇದಕ್ಕೆ ಅಸ್ತಿತ್ವ ಹೇಗೆ ಬಂದೀತು ಯೋಚನೆ ಮಾಡ್ದ ಮತ್ತೆ ಯೋಚನೆ ಮಾಡ್ದ ಹೇಗೆ ನಾನು ಒಳಕ್ ಹೋಗ್ರಿ ಎಲ್ಲಿಂದ ಹೋಗ್ರಿ ಯೋಚನೆ ಮಾಡ್ದ ಇಲ್ಲಿಂದ ಹೋಗಲ್ಲ ಇಲ್ಲಿಂದ ಹೋಗಲ್ಲ ಇಲ್ಲಿಂದ ಹೋಗಲ್ಲ ಇಲ್ಲಿಂದ ಹೋಗಲ್ಲ ಯಾವ ಜಾಗದಿಂದ ಒಳಕ್ ಹೋಗ್ರಿ ಯೋಚನೆ ಮಾಡ್ದ ಮತ್ತೆ ಯೋಚನೆ ಮಾಡ್ದ ನಾನೇನಾದ್ರೂ ಬಾಯಿಂದ ಹೋದ್ರೆ ನನ್ನ ಬಗ್ಗೆ ಮಾತಾಡ್ಬಿಡ್ತಾರೆ ಬಾಯಿಂದ ಹೋದಕ್ಕೆ ಬಾಯಿಗೆ ವಿಷಯ ಆಗ್ಬಿಡುತ್ತೆ ಇಂಥವ್ರು ಅಂತ ಹೇಳ್ಬಿಡ್ತಾರೆ ನಾನು ಬಾಯಲ್ಲಿ ಎಂಜಲ್ ಆಗ್ಬಿಡ್ತೀನಿ ನಾನು ಎಂಜಲಿಗೆ ನಾನು ಸಿಗ್ಬಾರ್ದು ಬಾಯಲ್ಲಿ ಎಂಜಲಿ ಇರೋದು ಎಂಜಲಿಂದ ಹೇಳಿಸ್ಕೊಂಡವನಾಗಲ್ಲ ಪರಮಾತ್ಮ ನಾತ್ಮ ಸೃಷ್ಟಿವನೀಹಿ ಪ್ರತ್ಯಕ್ಷಾದ್ಯೈಹಿ ಪ್ರಮೀಯತೆ ಅವನ ಎಲ್ಲ ನಿಷ್ಕಮಿಸಿದ್ವಿ ಆಸೆ ಊದಿರೋದು ಇದು ಆಸೆ ಊದಾಗ ಬರುವಂತದ್ದು ಈ ಇದಕ್ಕೆ ನಾನು ಮಿಷಿನ್ ಆಗೋಲ್ಲ ಅಂತ ಅವನು ಪ್ರತ್ಯಕ್ಷಾದಿಗಳನ್ನು ಊಸ್ಕೊಂಡು ಹಾಗೆ ಆತ್ಮನು ಬಾಯಿಂದ ಪ್ರವೇಶ ಮಾಡಿದ್ರೆ ಬಾಯಿಗೆ ಸಿಕ್ಕಾಕೊಂಡ್ಬಿಡ್ತಾನೆ ಶಬ್ದಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ ಬಾಯಿನ ಪ್ರವೇಶ ಮಾಡದ ಮೂಗಿಂದ ಹೋಗಲ್ಲ ಅಂದ ಅಯ್ಯೋ ಮೂಸಿಬಿಡ್ತಾರೆ ನನ್ನ ಅಯ್ಯೋ ನಾನು ಮೂಗಿಂದ ಹೋಗಲ್ಲ ಮೂಸಿಬಿಡ್ತಾರೆ ಅಂತ ಅಂದ್ಬಿಟ್ಟ ಆಮೇಲೆ ಕಣ್ಣಿಂದ ಹೋಗಲ್ಲ ಅಂದ ಅಯ್ಯೋ ಕಣ್ಣಿಂದ ಹೋಗ್ಬಿಟ್ಟು ನೋಡ್ಬಿಡ್ತಾರೆ ನಾನು ಕಾಣಿಸ್ಕೊಂಡ್ಬಿಡ್ತೀನಿ ಕಣ್ಣಿಂದ ಬಂದಿದ್ದೆ ಕಣ್ಣಿಗೆ ಸಿಗೋದು ಕಿವಿಯಿಂದ ಹೋದ್ರೆ ಕೇಳ್ಬಿಡ್ತಾರೆ ತ್ವಗಿಂದ್ರಿಂದ ಹೋದ್ರೆ ಮುಟ್ಟಿ ಬಿಡ್ತಾರೆ
ಮನಸ್ಸಿಂದ ಹೋದ್ರೆ ಧ್ಯಾನ ಮಾಡ್ಬಿಡ್ತಾರೆ. ಅಂಡಿನ ಅಪಾನದಿಂದ ಹೋಗೋಣ ಅಂದ್ರೆ ಊಹಿಸ್ಬಿಟ್ಟು ಬಿಟ್ಬಿಡ್ತಾರೆ. ಹಾ ಬೇಡ ಅಂದ್ರೆ ಒಳಗಿದೆ. ಬಾಯಿ ಹೀಗೆ ಹೋದ್ರೆ ಮತ್ತೆ ವಾಂತಿ ಮಾಡ್ಬಿಡ್ತಾರೆ. ಅಭ್ಯಪಾನದಿಂದ. ಶಿಷ್ಟೇನ ಮುತ್ತದನ್ನು ಹೋದ್ರೆ ಮತ್ತೆ ಬಿಟ್ಬಿಡ್ತಾರೆ. ಆದ್ರೆ ಇಲ್ಲಿಂದ ಎಲ್ಲಿಂದ ಹೋಗಲ್ಲ. ಇದು ಹೋಗೋ ಜಾಗ ಅಲ್ಲ. ಇಲ್ಲಿಂದ ಹೋಗ್ಬೇಕು. ಇವಾಗ ಒಳಕ್ಕಂತೂ ಹೋಗ್ಬೇಕು. ಇನ್ನು ಇಲಿ ಬಿಲದೊಳಗೆ ಹೋಗ್ಬೇಕು. ಹೆಂಗ್ ಹೋಗೋದು ಬಿಲದೊಳಗೆ? ಬಿಲ ಯಾವ್ದು ಏನಾದ್ರು ಬಿಲ ಹೋಗ್ಬಿಟ್ರೆ ಇಲಿಯೇನೋ ಹೋಗ್ಬಿಡುತ್ತೆ ಯಾವ್ದು ಬಿಲಿಂದ. ಆತ್ಮ ಹೋಗೋ ಬಿಲ ಯಾವುದು ಅಂತ ಯಾರು ಹೋಗ್ದಿರೋ ಜಾಗ ಹೋಗ್ಬೇಕು. ಯಾರಾದ್ರೂ ಹೋದ ಜಾಗ ಹೋಗ್ಬಿಟ್ರೆ ಎಂಜಿಲ್ ಆಗ್ಬಿಡ್ತೀನಿ, ಅದಕ್ಕೆ ವಿಷಯ ಆಗ್ಬಿಡ್ತೀನಿ. ಯಾರು ಹೋಗ್ದ ಜಾಗ ಹೋಗ್ಬಿಡ್ತೀನಿ ಯೋಚನೆ ಮಾಡಿ ಏನ್ ಮಾಡ್ದ ಮುಂದೆ ಕಥೆ ಮುಂದೆ ಮಂತ್ರ. ಸಹ ಏವಂ ಲೋಕಪಾಲ ಸಂಘಾತಿ ಸ್ಥಿತಿಂ ಅನ್ನ ನಿಮಿತ್ತಾಂ ಕೃತ್ವಾ ಪುರ ಪೌರ ತತ್ಪಾಲಯಿತು ಸ್ಥಿತಿ ಸಮಾನಂ ಸ್ವಾಮೀವ ಈಕ್ಷತ. ಸಹ ಆ ಪರಮಾತ್ಮನು ಈ ರೀತಿಯಾಗಿ ಲೋಕಪಾಲ ಅವರ ಸಂಘಾತ, ಅವರ ಸಮೂಹ, ಅದಕ್ಕೆ ಸ್ಥಿತಿಗೆ ಕಾರಣವಾಗಿರೋ ಅನ್ನ. ಎಲ್ಲ ಅನ್ನ ನಿಮಿತ್ತವಾಗಿ ಅವ್ರು ಬದುಕೊಂಡಿರೋದು, ಅನ್ನವೇ ಅವರ ಬದುಕಿಗೆ ಕಾರಣ ಎಂಬುದನ್ನು ತಿಳ್ಕೊಂಡು ಈ ರೀತಿ ಎಲ್ಲ ಸೃಷ್ಟಿ ಮಾಡಿ ಹೇಗೆ ಅಂದ್ರೆ ರಾಜ ಪ್ಲಾನೆಟ್ ಆಗಿ ಸಿಟಿ ಮಾಡ್ತಾನೆ. ಇದು ಚಂಡೀಗಢ ಪ್ಲಾನೆಟ್ ಸಿಟಿ ಅಂತೆ. ಪ್ಲಾನ್ ಸಿಟಿ, ಪ್ಲಾನೆಟ್. ಪಟ್ಟಣ, ಪೌರ ಅಂದ್ರೆ ಪಟ್ಟಣಿಗರು. ಪಟ್ಟಣ, ಪೌರ ಅಂದ್ರೆ ಪಟ್ಟಣೆ, ಭವ ಪೌರ, ಪಟ್ಟಣದಲ್ಲಿ ಪೌರರು. ತತ್ ಪಾಲಯಿತು ಅದನ್ನು ಕಾಪಾಡುವಂತ ಅಧಿಕಾರಿ ಪುರುಷರು. ಅವರೆಲ್ಲರ ಸ್ಥಿತಿಗೆ ಸಮಾನವಾಗಿದೆ ಈ ದೇಹ. ದೇಹ ಅನ್ನೋದು ಒಂದು ಪಟ್ಟಣ. ಪಟ್ಟಣದಲ್ಲಿ ಇವರು ಪರಸ್ಪರರು ಪೌರರು, ಇಂದ್ರಿಯಗಳೆಲ್ಲ ಪಟ್ಟಣಿಗರು. ಅದರ ಸ್ಥಿತಿಗೆ ಸಮಾನವಾಗಿದೆ. ಜವಾಬ್ದಾರಿ ಪೂರೈತಾರೆ. ಈ ರೀತಿಯಾಗಿ ಆ ಶರೀರ ಮಾಡಿ ಸ್ವಾಮಿ, ಒಬ್ಬ ಸ್ವಾಮಿ ಹೇಗೆ ಅದನ್ನ ನೋಡ್ಕೊಳ್ತಾನೋ ಅದೇ ರೀತಿ ಐಕ್ಯತೆ ಯೋಚನೆ ಮಾಡ್ತಾ ಈ ಪಟ್ಟಣವನ್ನು ಮಾಡಿದೆ. ಅದಕ್ಕೆ ಸ್ಥಿತಿಯನ್ನು ಅನ್ನವನ್ನು ಮಾಡಿದೆ, ಪಟ್ಟಣಿಗರನ್ನು ಮಟ್ಕೊಟ್ಟೆ, ಎಲ್ಲ ಆಯ್ತು. ಕಥನ್ನು ಕೇನ ಪ್ರಕಾರೇಣ ಇದೆ ವಿತರ್ಕಯನ್ನು ಇದಂ ಮದತೆ ಮಾಮಂತರೇಣ. ಪುರಸ್ವಾಮಿನಂ ಯದಿದಂ ಕಾರ್ಯಕರಣ ಸಂಘಾತ ಕಾರ್ಯಂ ವಕ್ಷ್ಯಮಾನಂ ಕಥನ್ನು ಖಲು ಮಾಮಂತ್ರೇಣ ಸ್ಯಾತ್ ಪರಾರ್ಥಂಸತ. ಹೆಂಗೆ ಯಾವ ಪ್ರಕಾರದಿಂದ ಇದ್ದೀತು, ಹೇಗೆ ಇರುತ್ತಾನೆ, ಹೇಗೆ ಸಾಧ್ಯ ಸಂಭಾವನೆ ಮಾಡೋದು, ತರ್ಕ ಮಾಡೋದು ಹೆಂಗಾಗುತ್ತೆ? ಅದು ನಾನು ಇಡೇ ಇರಕ್ಕಾಗುತ್ತಾ? ಅದಕ್ಕೆ ಇಂಪಾಸಿಬಲ್, ಸಾಧ್ಯವೇ ಇಲ್ವಲ್ಲ ಅಂತ ಹೇಳಿ ತರ್ಕ ಮಾಡುತ್ತಾ ಮಾಮಂತರೇಣ ಈಶ್ವರನಾಗಿರುವ ಪುರಸ್ವಾಮಿಯಾಗಿರುವ ನಾನಿಲ್ಲದೇನೆಯೇ ಈ ದೇಹ ಹೇಗೆ ತಾನೇ ಇದ್ಕೊಂಡೀತು. ಯಾವ ಈ ಪುರವಿದೆ, ಕಾರ್ಯಗಳ ಸಂಘಾತ ಕಾರ್ಯ ಶರೀರ, ಕರ್ಣನ ಇಂದ್ರಿಯ, ಸಂಘಾತನ ಗುಂಪು, ದೇಹೇಂದ್ರಿಯ ಗುಂಪಿನ ಕಾರ್ಯವಾಗಿರುವ ದೇಹೇಂದ್ರಿಯ ಗುಂಪೆಂಬ ಕಾರ್ಯವಾಗಿರುವ ಈ ಶರೀರವು ಮುಂದೆ ವಕ್ಷ್ಯಮಾನ ಹೇಳುವಂತಹ ಇದು ಯಾವ ರೀತಿ ನಾನಿಲ್ಲದೇನೆಯೇ ಅದು ಇದ್ಕೊಂಡೀತು. ಯಾಕಂದ್ರೆ ಇದು ಪರಾರ್ಥ. ಇದಿರೋ ಕಣ್ಣು ನೋಡೋದು ಇನ್ನೊಬ್ಬರಿಗೆ, ಕಿವಿ ಕೇಳೋದು ಇನ್ನೊಬ್ಬರಿಗೆ, ದೇಹ ಇರೋದು ಇನ್ನೊಬ್ಬರಿಗೆ. ಒಬ್ಬ ಚೇತನ ಇದ್ದಾನೆ, ಚೇತನಿಗಾಗಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಚೇತನ ಮೈನು, ಅವನೇ ಸುಪ್ರೀಂ, ಅವನೇ ಪ್ರಧಾನ, ಅವನದೇ ಮನೆ, ಅವನೇ ಎಲ್ಲ ಅಚೇತನರು. ಗೊಂಬೆಗಳಿದ್ದಂಗೆ, ಗೊಂಬೆಗಳು ಹೇಗೆ ಗೊಂಬೆಗಾಗಿಲ್ವೋ, ಗೊಂಬೆ ಇನ್ನೊಂದಿದೆಯೋ, ಕಣ್ಣು ಕಿವಿ ಮೂಗು ಬಾಯಿ ಮನಸ್ಸು ಎಲ್ಲವೂ ಕೂಡ ಒಬ್ಬ ಚೇತನ ಇದ್ದಾನೆ. ಚೇತನಿಗಾಗಿ ಎಲ್ಲ ಕೆಲಸ ಮಾಡ್ತಾರೆ. ಚೇತನ ಇಲ್ಲದೆ ಹೋದ್ರೆ ಹೆಂಗಾಗುತ್ತೆ? ನಾನು ಒಳಗೆ ಹೋಗದೆ ಹೋದ್ರೆ ಸರಿಯಾಗೋದಿಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ನಾನು ಹೇಗೆ ಇದು ಪರಾರ್ಥವಾಗಿದ್ದು ಇನ್ನೊಬ್ಬರಿಗೋಸ್ಕರ ಎಲ್ಲ ಇಂದ್ರಿಯ ವ್ಯಾಪಾರವು ಚೇತನಕ್ಕಾಗಿ ಮಾಡೋದು, ಎಲ್ಲರೂ ಇನ್ನೊಂದಕ್ಕಾಗಿ ಕೆಲಸ ಮಾಡುವರು. ಇನ್ನೊಬ್ಬರಿಗಾಗಿ ಕೆಲಸ ಮಾಡುವಂತಹ ಈ ಕಾರ್ಯಕ್ರಮ ಸಂಘಾತದಲ್ಲಿ ಇವರೆಲ್ಲ ಯಾರೊಬ್ರು ಯಾರಿಗಾಗಿ ಇಲ್ಲವಾದ್ದರಿಂದ ಇಲ್ಲಿ ನಾನು ಅನ್ನೋದು ಇಲ್ಲದೆ ಹೋದ್ರೆ, ಚೇತನ ನಾನು ಇಲ್ಲದೆ ಹೋದ್ರೆ ಇದು ಹೆಂಗ್ ಸರಿ ಆಗತ್ತೆ? ಇದು ಸಾಧ್ಯ ಇಲ್ವಲ್ಲ ಅಂತ ಯೋಚನೆ ಮಾಡ್ದ. ಅದನ್ನ ನಾನು ಒಳಗೆ ಹೋಗಲೇಬೇಕು, ಬೇಡ ದೇಹಗಳ ಪ್ರವೇಶ ಮಾಡ್ಲೇಬೇಕು. ಯದಿ ವಾಚಾ ಅಭಿವ್ಯಾಹ ಇತ್ಯಾದಿ ಹೋಗ್ಬೇಕು. ಬಾಯಿಂದ ಹೋಗೋಣ ಅಂದ್ರೆ ಅಭಿವ್ಯಾಹಕ ಅಂದ್ರೆ ಹೇಳಲ್ಪಟ್ಟವನಾಗ್ಬಿಟ್ಟೀನು. ಯಾಕೆ ಬಾಯಿ ಹೇಳುವಂಥದ್ದು, ಹೇಳುವ ಶಬ್ದದ ಮೂಲಕ ಒಳಗೆ ಹೋಗೋಣ ಅಂದ್ರೆ ನನ್ನ ಶಬ್ದದಿಂದ ನನ್ನ ಎಂಜಿಲ್ ಮಾಡ್ಬಿಡ್ತಾರೆ, ನನ್ನನ್ನು ಎಂಜಿಲ್ ಮಾಡಿಬಿಟ್ಟು ಹೊರಕ್ಕೆ ಹಾಕ್ಬಿಡ್ತಾರೆ. ಕೇವಲಮೇವ ವಾಗ್ ವ್ಯವಹರಣಾದಿ ನಿರರ್ಥಕಂ ನ ಕಸಂಚನ ಭವೇತಿ ಬಲಿಸ್ವಿತ್ಯಾದಿವತ್ ಪೌರವಂದ್ಯಾದಿಭಿಃ
ವೈದ್ಯಮಾನಂ ಸ್ವಾಮ್ಯರ್ಥಂ ಸತ್ ಸ್ವಾಮಿನ ಮಂತರೇಣ ಅಸತ್ಯೇವ ಸ್ವಾಮಿ ತದ್ವತ್ ತಸ್ಮಾ ಮಯಾ ಪರೇಣ ಸ್ವಾಮಿನ ಅಧಿಷ್ಠಾತ್ರ ಕೃತಾಕೃತ ಫಲಸಾಕ್ಷಿಭೂತೇನ ಭೋಕ್ತ ಭವಿತವ್ಯಂ ಪುರಸ್ಯೇವ ಆಜ್ಞಾ. ಏನೋ ವಿಚಿತ್ರ ಇದೆ. ವಾಗ್ವ್ಯವಹಾರ ಮುಂತಾದ ಸ್ಥಿತಿಯನ್ನು ತಿಳಿಸುವ ವಾಕ್ಯನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆತ್ಮಸಿದ್ಧಿಯನ್ನು ತಿಳಿಸುವ ವಾಕ್ಯವನ್ನು ನಮಗೆ ತೋರಿಸಿದೆ. ಏನು ಈ ಕಾಲ ವಾಚಾ ಅಭಿವ್ಯಾಹೃತಂ, ಬಾಯಿಯಿಂದ ಹೇಳಲ್ಪಟ್ಟದ್ದು ಅಂತ. ಅಂದ್ರೆ ಕೇವಲ ವಾಗ್ವ್ಯವಹಾರ ಇದೆಯಲ್ಲ, ಮಾತಾಡೋದು ಒಂದು. ನಾನು ಅಲ್ಲಿ ಇಲ್ಲದೆ ಹೋದ್ರೆ ಮಾತಿನಿಂದ ಮಾತಾಡಿದ್ದು, ಶಬ್ದ ಹೇಳಿದ್ದು, ಇದಕ್ಕೆಲ್ಲ ಅರ್ಥವೇ ಇಲ್ಲ. ಯಾರಿಗಾಗಿ ಮಾತಾಡ್ಬೇಕು? ಗೊಂಬೆ ಮಾತಾಡಿದಂಗೆ ಆಗುತ್ತೆ. ಚೇತನರಾದ ಆತ್ಮನ ಒಳಗಿಲ್ಲದೆ ಹೋದ್ರೆ ಬಾಯಿಯಿಂದ ಮಾತಾಡಿದ ಯಾವ ವ್ಯಾಪಾರವೂ ಸಪ್ರಯೋಜಕವಾಗಲ್ಲ, ಸಾರ್ಥಕವಾಗಲ್ಲ. ಈ ರೀತಿ ಅರ್ಥ. ನಾನು ಪ್ರವೇಶ ನಾನು ಹೇಳ್ಪಟ್ಟವನಾದೇನು ಅರ್ಥ ಮಾಡಲೇ ಇಲ್ಲ. ನಾನು ಇಲ್ಲೇ ಪ್ರವೇಶ ಮಾಡಿದೆ, ನಾನು ಹೇಳ್ಪಟ್ಟವನಲ್ಲ. ನಾನು ಒಳಗೆ ಇಲ್ಲದೆ ಹೋದ್ರೆ ಬಾಯಿಂದ ಮಾತಾಡಿದ್ರೆ ತಾನೆ, ಮಾತಾಡೋದಕ್ಕೆ ಏನ್ ಬೇರೆ, ಕಣ್ಣು ನೋಡಿದ್ರೆ ತಾನೆ, ನೋಡಿ ಏನು ಹೀಗೆ ಅರ್ಥ ಮಾಡ್ತಾ ಇದ್ದಾರೆ. ನಾನು ಹೀಗೆ ಅರ್ಥ ಮಾಡ್ತಾ ಅನ್ಕೊಂಡಿದ್ದೆ. ಏನೋ ಒಳಗೆ ಹೋಗಿ ಬಾಯಿಂದ ಹೋಗ್ಬಿಟ್ಟು ಹೇಳಲ್ಪಟ್ಟನಾಗ್ಬಿಡ್ತೀನಿ, ಕಣ್ಣಿಂದ ಹೋದೆ ನೋಡಲ್ಪಟ್ಟು, ಹಾಗೆ ಅರ್ಥ ಮಾಡ್ಲೇ ಇಲ್ಲ ಭಾಷೆಗಾರರು. ಮಾತಾಡಿದ್ದೇ ಇರ್ಬೋದು, ನಾನು ಇಲ್ಲದೆ ಹೋದ್ರೆ ಮಾತಾಡಿದ್ದಕ್ಕೇನ್ ಬೆಲೆ, ನೋಡಿದ್ದಿರ್ಬೋದು, ಕೇಳಿದ್ದಿರ್ಬೋದು, ಮೂಸಿದ್ದಿರ್ಬೋದು. ನಾನಲ್ಲಿ ಚೇತನಾದ ನಾನು ಇಲ್ಲದೆ ಹೋದ್ರೆ ಅದಕ್ಕೆಲ್ಲ ಏನು ಕಿಮ್ಮತ್ತಿಲ್ಲ ಅಂತ ಹಾಗೆ ಅರ್ಥ ಮಾಡ್ತಾ ಇದ್ದಾರೆ ಭಾಷೆಗಾರರು. ಅಂದ್ರೆ ಪಟ್ಟಣಿಗರು, ಬಂದಿಗಳು ಅಂದ್ರೆ ಹೊಗಳ ಪಟ್ಟಂಗಿಯರು ಪ್ರಯೋಗ ಮಾಡುವಂತಹ ಬಲಿ ಸ್ತುತ್ಯಾದಿ, ಹೊಗಳೋದು, ಕಪ್ಪು ಕಾಣಿಕೆ ತೋರೋದು ಮುಂತಾದದ್ದೆಲ್ಲ ಹೇಗೆ ರಾಜ ಇಲ್ಲದೆ ಹೋದ ದಂಡನೋ, ಆ ಸಿಂಹಾಸನ, ಖಾಲಿ ಸಿಂಹಾಸನಕ್ಕೆ ರಾಜಾಧಿರಾಜ ಚಕ್ರವರ್ತಿ ತನೂಜ ಸಾರ್ವಭೌಮ ಅಂತ ಯಾರು ಇಲ್ಲ ಅಲ್ಲಿ. ರಾಜಾಧಿರಾಜ ಅಂತ ಕೂಗ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಯಾರು ಇಲ್ಲಾನೆ. ಬಹುಪರಾಕ್ ಬೇರೆ, ಬಹುಪರಾಕ್ ರಾಜಾಧಿರಾಜ ಬಹುಪರಾಕ್ ಚಕ್ರವರ್ತಿ ತನೂಜ ಬಹುಪರಾಕ್ ಯುದ್ಧ ಶೌಂಡವ ತರುಪರಾಕ್. ಏನು ಯಾರು ಇದೇನು ಹೇಳ್ಲಿಕ್ಕೆ ಬೆಲೆ ಇಲ್ಲ. ಹಾಗಾಗುತ್ತೆ. ಮಾತಿನಿಂದ ವ್ಯವಹಾರ, ಮಾತಾಡೋದು ಮುಂತಾದ ಎಲ್ಲಾ ವ್ಯವಹಾರವು ನಿರರ್ಥಕವಾಗತ್ತೆ, ಪ್ರಯೋಜನವಿಲ್ಲದ್ದಾಗಿ ಆಗತ್ತೆ. ಯಾವಾಗ ನಾನೇನಾದ್ರೂ ಅಲ್ಲಿ ಒಳಗಿಲ್ಲ ಅಂತ ಆದ್ರೆ. ಯಾವ ರೀತಿ ವ್ಯರ್ಥ? ಪಟ್ಟಣಿಗರು ಹೊಗಳು ಪಟ್ಟಂಗಿರು ಹೊಗಳುವ, ಅವರು ಕಪ್ಪು ಕಾಳಿಗೆ ತಂದ್ಕೊಡುವ ಮುಂತಾದ ಎಲ್ಲಾ ವ್ಯಾಪಾರವು ರಾಜನಿಡೆ ಹೋದ್ರೆ ಅದಕ್ಕೆಲ್ಲ ಏನು ಕಿಮ್ಮತ್ತಿಲ್ಲವೋ, ಸ್ವಾಮ್ಯರ್ಥವಾಗಿದ್ದು ಮಾತಾಡೋದು, ನೋಡೋದು, ಕೇಳೋದು. ಸ್ವಾಮಿ ಇಲ್ಲದೆ ಹೋದ್ರೆ, ಅಸತ್ಯ ಸ್ವಾಮಿ ಒಬ್ಬ ಜೀವ ಚೇತನಾದವನು ಇಲ್ಲದೆ ಹೋದ್ರೆ ದಂಡ ಆಗತ್ತಲ್ಲ. ಅದರಂತೆ ತಸ್ಮಾ ಮಯಾ ಪರ ಸ್ವಾಮಿ. ಆದ್ರಿಂದ ಸ್ವಾಮಿಯಾಗಿರುವ ಹೆಚ್ಚಿನವನಾಗಿರ್ತಕ್ಕಂಥ ನಾನು ಒಳಗಿರಬೇಕು, ಒಳಗೆ ಕೂತ್ಕೊಳ್ಬೇಕು, ಹೃದಯದಲ್ಲ ಬುದ್ಧಿಯಲ್ಲೂ ಎಲ್ಲ ಇರಬೇಕು ಅಂತ ಅನ್ಕೊಂಡು ಕೃತಾಕೃತ ಫಲಸಾಕ್ಷಿ ಬುದ್ಧಿಯನ್ನ ಏನ್ ಮಾಡಿರ್ತಾರೋ, ಏನ್ ತಪ್ಪು ಮಾಡಿರ್ತಾರೋ ಅದಕ್ಕೆ ಸಾಕ್ಷಿಯಾಗಿ, ಮಾಡದೇ ಇದಕ್ಕೆ ಸಾಕ್ಷಿ ಇದಲ್ಲ. ಕೃತ ಮಾಡಬಾರ್ದನ್ನು ಮಾಡಿದ್ದನ್ನು ಮಾಡ್ಬೇಕಾದ್ರೆ ಮಾಡಿದ್ದು, ಅದೆಲ್ಲಕ್ಕೂ ಸಾಕ್ಷಿಯಾಗಿ ಇದ್ದುಕೊಂಡವನಾಗಿರುವ ನನ್ನಿಂದ ಒಬ್ಬನಲ್ಲಿ ಇಲ್ಲದೆ ಹೋದ್ರೆ ಇದಕ್ಕೆಲ್ಲ ಕಿಮ್ಮತ್ತೇ ಇಲ್ಲ. ದೇಹದ ಯಾವ ವ್ಯಾಪಾರಕ್ಕೂ, ನೋಡಿದ್ದಕ್ಕೂ, ಕೇಳಿದ್ದಕ್ಕೂ, ಮಾತಾಡಿದ್ದಕ್ಕೂ, ಮೂಸಿದ್ದಕ್ಕೂ ಬೆಲೆಯೇ ಇಲ್ಲ ಬಿಡುತ್ತೆ. ಅದರಿಂದ ಹೆಚ್ಚಿನ ಸ್ವಾಮಿಯಾದ ಅಧಿಷ್ಠಾತವಾದ ಕೃತಾರ್ಥ ಸಾಕ್ಷಿಯಾದ ಭೋಕ್ತವಾದವನು ಒಬ್ಬನಿರಬೇಕು. ಹೇಗೆ ಪಟ್ಟಣಕ್ಕೆ ಒಬ್ಬ ರಾಜ ಇರಬೇಕೋ, ರಾಜ ಇದ್ರೆ ಸಿಂಹಾಸನ ಇದ್ರೆ ಅದಕ್ಕೊಂದು ಬೆಲೆನೋ. ಮಠದಲ್ಲಿ ಸ್ವಾಮಿಗಳಿದ್ರೆ ಮಠಕ್ಕೆ ಹೋಗ್ತಾರೋ, ಬರೀ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾರಮ್ಮ, ದೇವ್ರ ಕಿತ್ಬಿಟ್ಟಿದ್ದಾರೆ. ಬರೀ ಗರ್ಭಗುಡಿ ಇದು ದೇವಸ್ಥಾನ ಇದೆ, ದೇವರೇ ಇಲ್ಲ, ದೇವಸ್ಥಾನಕ್ಕೆ ಹೋಗ್ತಾರ. ಹಂಗಾಗತ್ತೆ. ದೇವರೇ ಅಲ್ಲಿ ಒಳಗೆ ಇದ್ದಾರೆ, ಏನಕ್ಕೂ ಬೆಲೆ ಇಲ್ಲ ಆಗ್ಬಿಡತ್ತೆ. ಆದ್ರಿಂದ ನಾನು ಇವಾಗ ಒಳಕ್ ಹೋಗ್ಬೇಕು ಅಂತ ಯೋಚನೆ ಮಾಡ್ದಂತೆ ನಮ್ಮ ಅಪ್ಪ. ಏನ್ ಯೋಚನೆ ಮಾಡ್ತಿದ್ದಾನೆ? ಯಜಿನಾಮ ಏತತ್ ಸಿಂಹತ ಕಾರ್ಯಸ್ಯ ಪರಾರ್ಥತ್ವಂ ಪರಂ ಅರ್ಥಿನಂ ಮಾಂ ಚೇತನ ಮಂತರೇಣ ಭವೇತ್ ಪುರಪೌರ ಕಾರ್ಯಮಿವ ತತ್ಸ್ವಾಮಿನಂ ಅಥ ಕೋಹಂ. ಅಷ್ಟೇ ಅಲ್ಲ, ಒಂದು ವೇಳೆ ಈ ಸಮ್ಮತವಾದ ಕಾರ್ಯದ ಒಟ್ಟುಗೂಡಿ ಕೆಲಸ ಮಾಡ್ತಿಲ್ಲ, ಕಣ್ಣು ಕಿವಿ ಮೂಗು ಎಲ್ಲ ಪರಾರ್ಥವಾಗಿದ್ವು, ಹೆಚ್ಚಿನ ಬಯಸುವಂಥವನಾದ
ನಾನು ಚೇತನಾದ ನಾನು ಇಲ್ಲದೆ ಹೋದ್ರೆ ಈ ಪಟ್ಟಣಿಗಳ ಕೆಲಸ, ಆ ಮಂತ್ರಿಗಳ ಕೆಲಸ, ಆ ರಾಜ ಅರಮನೆ ಕೆಲಸ, ಅದೆಲ್ಲ ಯಾರಿಗೆ? ಅದು ನೋಡಿದವ್ರು ಯಾರು? ಅದು ಆಯ್ತು ಅಂತ ಗುರ್ಸೋರು ಯಾರು? ಚೇತನಾದ ಒಬ್ಬ ಇದ್ದಿದ್ರೆ ಆ ಕಣ್ಣು ನೋಡ್ಸು, ಕಿವಿ ಕೇಳಿಸ್ತು, ಮುಟ್ಟು ಎಲ್ಲ ಹೇಳ್ಬೋದು. ಚೇತನಾದ ಒಬ್ಬ ಇಲ್ಲದೆ ಹೋದ್ರೆ ಅದು ಯಾರು ನೋಡೋರೇ ಇಲ್ಲದೆ ಇದ್ರೆ ಮಾಡಿ ಕೆಲಸಕ್ಕೆಲ್ಲ ಏನ್ ಬೆಲೆ? ಕಿಮ್ಮತ್ತಿಲ್ಲ. ಅದು ಹೇಳ್ತಿದ್ದಾರೆ. ಚೇತನ ಮಂತರೇಣ, ಚೇತನನಾಗಿರೋ ನನ್ನ ಇಲ್ಲದೆ ಹೋದ್ರೆ ಪಟ್ಟಣಿಗರ, ಪುರದ ಮತ್ತು ಪಟ್ಟಣಿಗರ ಕೆಲಸವು ಹೇಗೆ ಅರ್ಥವಿಲ್ಲದ್ವೋ, ಪ್ರಯೋಜನವಿಲ್ಲದ್ವೋ, ಆ ಸ್ವಾಮಿ ಇಲ್ಲದೆ ಹೋದ್ರೆ ಅದೇನಕ್ಕೂ ಇದಿಲ್ವೋ, ಆ ರೀತಿ ಆಗ್ಬಿಡುತ್ತೆ. ಹಾಗಾದ್ರೆ ನಾನು ಯಾರು? ನನ್ಗೇನು? ನನ್ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ನೀನು ಹಿಡಿಯೋದು ಆಗತ್ತೆ ಕಣಯ್ಯ, ನಾವು ನೋಡ್ಕೊಳ್ತೀವಿ ಮಾಡ್ತೀವಿ, ಹಂಗೆ ಆಗ್ಬಿಡುತ್ತೆ. ಅಥಕೋ ಮುಂದೆ ಇಲ್ಲ, ನಾನು ಇರೋದೇನೆ ಹೆಂಗಾನೆ ಇದು ಆದೀತು, ನಮ್ಗೇನು ವಿಶೇಷ ಆಯ್ತು ಅವಾಗ? ನಾನು ಹೋಗಿ ನೋಡಿ ಕೇಳಿ ಮಾಡಿ ನೋಡಿದ್ರೆ, ನೋಡಿದಕ್ಕೂ ಕೇಳಿದಕ್ಕೂ ಮಾಡಿದಕ್ಕೂ ಬೆಲೆ. ನಾನೇ ಇದ್ದೀನಿ ಎಲ್ಲಾ ಕಾರ್ಯಕ್ರಮ ಸಂಘಕ್ಕೆ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಇದೇನು ಅಂತ ಬೆಲೆ ಏನು ಅಂತ. ನಾನೇನು ಅಪ್ಪ ಅಂತಲ್ಲ, ಮಕ್ಕಳು ಅವ್ರವ್ರ ಪಾಡು ಎಲ್ಲೇನೋ ಹುಚ್ಚಾಪಟ್ಟ ವ್ಯವಹಾರ ಮಾಡ್ತಿದ್ದೆ, ನಾನೇ ಅದಕ್ಕೆ ಅಪ್ಪ ಹೆಂಗಿರ್ಬೇಕಿಲ್ಲ? ನೀನು ಏನೇನೋ ಮಾಡ್ಕೊಂಡು ಹೋದಾದ್ರೆ ಅವು ನಿಮ್ಮ ಅವಿವೇಕ ನೋಡ್ಕೊಂಡು ನಾನು ಇರ್ಬೇಕಾ? ನೀನೇನೋ ಕಳ್ಕೊಂಡು ಹುಚ್ಚಾಪಟ್ಟ ವ್ಯವಹಾರ ಮಾಡಿ ಬೇರೆದೇವರು ಮಾಡ್ಬಿಟ್ರೆ ಅಪ್ಪ ಅನಿಸ್ಕೊಂಡು ನೀನು ಯಾತಕ್ಕೆ ಇರ್ಬೇಕು ಮನೇಲಿ? ಅವ್ನಿಗೇನ್ ಬೆಲೆನೇ ಇಲ್ಲ ಅಂದ್ಮೇಲೆ ಕಿಮ್ಮತ್ತೇ ಇಲ್ಲ. ಹಂಗಾಗ್ಬಿಡುತ್ತೆ. ಯಜ್ಜಹಂ ಕಾರ್ಯಕರಣ ಸಂಘಾತಂ ಅನುಪ್ರವಿಶ್ಯ ವಾಗಾದಿ ಅಭಿವ್ಯಾಹೃತಾದಿ ಫಲಂ ನೋಪಲಭೇಯ ರಾಜೇವ ಪರಮಾವಿಶ್ಯ ಅಧಿಕೃತ ಪುರುಷ ಕೃತಾಕೃತಾದಿ ಲಕ್ಷಣಂ ನ ಕಶ್ಚಿನ್ ಮಾಂ ಅಯಂ ಸನ್ ಏವಂ ರೂಪಶ್ಚೈತ್ಯಧಿಗಚ್ಚೇತ್ ವಿಚಾರೇತ್. ಒಂದು ವೇಳೆ ನಾನು ಈ ಕಾರ್ಯಕರ ಸಂಘಾತಕ್ಕೆ ಒಳಹೊಕ್ಕಿ ಈ ವಾಗಾದಿ ಆಹಾರ ಮುಂತಾದ ಫಲವನ್ನು ನಾನು ಕಾಣದೆ ಹೋದ್ರೆ, ಒಳಹೊಕ್ಕು ಕಾಣದೆ ಹೋದ್ರೆ, ಒಳಹೊಕ್ಕದೇ ಕಾಣದೆ ಹೋದ್ರೆ ಅಂತ ಅರ್ಥ. ಒಳಹೊಕ್ಕು ಕಾಣದೆ ಹೋದ್ರೆ ಅಂತ ಬರಲ್ಲ, ಒಳಹೊಕ್ಕಿ ಕಾಣಲೇಬೇಕು. ಒಳಹೊಕ್ಕು ಬಿಟ್ಟು ಕಾಣದೆ ಹೋದ್ರೆ ಅಂದ್ರೆ ಒಳಹೊಕ್ಕದೇ ಕಾಣದೆ ಹೋದ್ರೆ ಅಂತ ಸೇರಿಸ್ಕೋಬೇಕು. ಅವರಿಗೆ ಇದೇನ್ ಮಾಡಿದೆ? ಅನುಪ್ರವೇಶ್ಯ ನೋಪಲಭೇಯ ಅಂತ ಹೇಳಿದ್ರೆ, ಅನುಪ್ರವೇಶ ನೋಪಲಭೇಯ ಬರಲ್ಲಪ್ಪ. ಹೊಕ್ಕು ಬಿಟ್ಟ ಅನುಭವಿಸ್ಲೇಬೇಕು. ಹೊಕ್ಕು ಬಿಟ್ಟು ನೋಡದೇ ಇದ್ದವನಾದ್ರೆ, ಹೊಕ್ಕಿದ್ದು ನೋಡೋದೇ ಇರೋದು ಇಲ್ಲ ಅಂದ್ರೆ, ಹೊಕ್ಕಿದ್ದು ಅನ್ನೋದು ಇಲ್ಲದೆ ನೋಡೋದು ಅನ್ನೋದು ಇಲ್ಲದೆ ಹೋದರೆ ರಾಜ ಹೇಗೆ ಪುರವನ್ನು ಪ್ರವೇಶ ಮಾಡಿ ಆ ಅಧಿಕಾರಿ ಪುರುಷರು ಮಾಡಿದ್ದಾಗಿರುವ ಒಳ್ಳೇದು ಕೆಟ್ಟದ್ದಾದ ರೂಪವನ್ನ ನೋಡದೆ ಹೋದ್ರೆ ನನ್ನನ್ನು ಯಾರು ಗುರ್ಸೋದೇ ಇಲ್ಲ. ನಾನು ಯಾರು ಅಂತ ಯಾರು ಐಡೆಂಟಿಫೈ ಮಾಡಲ್ಲ, ಬೆಲೆನೇ ಇಲ್ಲ ನನಗೆ. ನಾನು ಲೆಕ್ಕಕ್ಕೆಲ್ಲ ಆಗ್ಬಿಡ್ತೀನಿ, ಕೌಂಟ್ಲೆಸ್, ಲೆಕ್ಕಕ್ಕಿಲ್ಲ. ಲೆಕ್ಕ ಇಲ್ದಿರೋ ಅದೇ. ಇದೆ ಲೆಸ್ಕೌಂಟು ನಾನೇ ಒಳಗಿದ್ದೇನೆ. ನನ್ನ ಯಾರು ಗುರ್ತಿದ್ದೇನೆ? ನಾನು ಯಾತಕ್ಕೆ ಹೋಗ್ಬೇಕು? ಏನೊಂದು ಫಂಕ್ಷನ್ಗೆ ನೀವು ಬಂದ್ರು ಬರ್ದೇ ಹೋದ್ರು ಏನು ವ್ಯತ್ಯಾಸ ಇಲ್ಲ. ನೀವು ಬರ್ದೇ ಹೋದ್ರೆ ಇನ್ನು ಚೆನ್ನಾಗಾಗತ್ತೆ ಅಂದ್ರೆ ಸರಿ, ಹಾಗೆ ಮಾಡ್ಕೊಳಿಪ್ಪ ಅಂತಾರೆ ಅಲ್ವಾ? ನೀವು ಬಂದು ಬರ್ದೇ ಹೋದ್ರು ಚೆನ್ನಾಗಿಲ್ಲ ಒಂದು, ಇನ್ನು ಬರ್ದೇ ಹೋದ್ರೆ ಇನ್ನೂ ಚೆನ್ನಾಗಾಗತ್ತೆ ಅನ್ನಂತೂ ಇನ್ನೂ ಅಂತೂ ಅಲ್ಲಿ ಕಪಾಳಕ್ಕೆ ಬೇರೆ ಹೊಡಿಬೇಕಾಗಿಲ್ಲ. ನೀವು ಬಂದು ಬರ್ದೇ ಹೋದ್ರೆ ವ್ಯತ್ಯಾಸ ಇಲ್ಲ, ಒಂದು ಸ್ಟಾಪ್, ಒಂದು ಆ ಕಾಮ. ಬರ್ದೇ ಹೋದ್ರೆ ಇದು ಚೆನ್ನಾಗಾಗತ್ತೆ ಅಂದ್ರೆ ಎರಡನೇ ಕಾಮ. ಅವನು ಅನಂತ ಅಪರಿಚ್ಛಿನ್ನಾದವನು ಹೊರಗಡೆ ಎಲ್ಲಿರ್ತಾನೆ? ತೋರ್ಕೊಳ್ದೆ ಹೋದ್ರೆ ಅಂತ ಅಲ್ಲ, ಅವನೇ ತೋರ್ಕೊಳ್ತಿರೋದು, ಅವನು ತೋರ್ಕೊಳ್ದೆ ಹೋದ್ರೆ ಅಂತ. ಆದ್ರೆ ತೋರ್ತಾ ಇರೋನು ಅವನು, ಇನ್ನೊಂದು ತೋರ್ಕೊಳ್ದೆ ಹೋದ್ರೆ ಇನ್ನೊಂದು ಏನು ಅದು? ತೋರ್ತಾ ಇರೋನು ತೋರ್ಕೊಳ್ದೆ ಹೋದ್ರೆ ಹೇಗಾಗತ್ತೆ ಅಂತ ಕೇಳ್ತಾ ಇದ್ದಾನೆ. ತೋರಿಸ್ತಾ ಇರೋನೇ ಅವನು ಎಲ್ಲವನ್ನೂ ನೋಡು 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 ಅಂತ ಹೇಳಿ ಪಂಚಭೂತ ತೋರಿಸ್ತಾ ಇದ್ದಾನೆ. ಅವ್ನು ತೋರ್ಕೋಬೇಕಂತೆ. ನಾನು ಕಾಣ್ಕೋಬೇಕು, ಕಂಡ್ಕೋಬೇಕು, ಗುರ್ತಿಸ್ಕೋಬೇಕು, ನನ್ನನ್ನು ತಿಳಿಬೇಕು. ಆಗ ನನಗೆ ಬಹಳ ಒಂದು ಇದು ಬರುತ್ತೆ, ಮೆಜೆಸ್ಟಿ ಬರುತ್ತೆ, ಗೌರವ ಬರುತ್ತೆ ಅಂತ ಇದ್ದಾನೆ. ಅವನಿಗೂ ನಮ್ಮ ಲೋಕದವರಿಗೆ ಯಾವುದೇ ಚಾಲಿ ಬಂದಿದ್ದು. ಇವತ್ತು ನಮಗೆ ಒಂದು ಸಭೆಗೆ ಹೋದ್ರೆ ನಮ್ಮನ್ನು ಗುರ್ತಿಸ್ಬೇಕು, ಗೌರವ ಕೊಡ್ಬೇಕು ನಾವು ಅಂದ್ಕೊಂಡಿವಲ್ಲ, ಅವತ್ತು ಹಿರಿಯಣ್ಣಿನ ಚಾಳಿ ನಮಗೆಲ್ಲ ಬಂದಿರೋದು. ಅವನು ಅನ್ಕೊಂಡ ನಾನು ಒಳಗೆ ಹೋದೆ ನನ್ಗೆ ಗುರ್ಸೋದಿಲ್ಲ, ನಂಗೆ ಮರ್ಯಾದೆ ಇರಲ್ಲ, ನಂಗೆ ಯಾವ್ದು ಲೆಕ್ಕಕ್ಕಿಲ್ಲ ಅಂತ ಅವನು ಅನ್ಕೊಂಡು ಬಂದಲ್ಲ. ಅದೇ ಚಾಳಿ ಇವತ್ತು ನಮಗೂ ಬಂತು. ನಾವು ಎಲ್ಲಾದ್ರೂ ಹೋದ್ರೆ ನಮ್ಗೊಂದು ಗೌರವ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು. ವಿಪರೀತೋ ಯೋಯಂ ಭಾಗಾದ್ಯಭಿವ್ಯಾಹೃತಾದಿ ಇದಂ ಇತಿ ವೇದ ಸನ್ ವೇದ ರೂಪಶ್ಚ
ಇತ್ಯಧಿಗಂತವ್ಯೋಹಂ ಶ್ಯಾಮ್. ಇದಕ್ಕೆ ಬದಲಾಗಿ ನಾನು ಪ್ರವೇಶ ಮಾಡಿಬಿಟ್ರೆ ಈ ಯಾವ ಆಗಾದಿ ಅಭಿವ್ಯಾಹರಣಾದಿ ರೂಪ ಇದೆಯಲ್ಲ ಅದು ಇದು 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 ಮಾತಾಡಿದ್ದು, ಇದು ನೋಡಿದ್ದು, ಇದು ಕೇಳಿದ್ದು, ಇದು ತಿಳಿತಾರಲ್ಲ, ಅವಾಗ ಅವನು ಇರುವನು ಅಂತ ಆಗ್ತಾನೆ, ಅವನು ತಿಳಿಯೋ ರೂಪನೂ ಅಂತ ಆಗ್ತಾನೆ, ಎರಡು ಆಗ್ತಾನೆ. ಅವನೇ ಇರೋನು, ಅವನೇ ತಿಳಿತಾ ಇರೋನು, ಎರಡು ಪ್ರಯೋಜನ ಆಗುತ್ತೆ ಪ್ರವೇಶ ಮಾಡಿದ್ರೆ. ಇದು ಹೋದ್ರೆ ನಾನು ಇದೀನಿ ಅಂತೂ ಕನ್ಸಿಡರ್ ಮಾಡೋಣ, ನನ್ನನ್ನಂತೂ ಯಾರು ತಿಳ್ಕೊಳ್ಳೋದು ಇಲ್ಲ. ಪ್ರವೇಶ ಮಾಡಿದ್ರೆ ಮಾತಾಡ್ತೋ ನೋಡ್ತೋ ಕೇಳ್ತೋ ಯಾರಿಗೆ ಗೊತ್ತಾಗ್ತಾ ಇದೆಯೋ ಅವನಿದಾನೆ ಒಂದು, ಮತ್ತು ಗೊತ್ತಾಕೋತಾನೆ ಇರೋದೇ ಅವನ ಸ್ವಭಾವ, ಅವನ ಜ್ಞಾನ ಸ್ವರೂಪ, ಅವನು ಚೇತನ ರೂಪ ಅಂತ ಎರಡನೇದು. ಎರಡು ಪಾಯಿಂಟ್ ನಮ್ಗೆ ಲಾಭ ಸಿಗತ್ತೆ. ಎರಡು ಅಂಶ. ಮೊದಲನೇದು ಅಸ್ತಿತ್ವ, ಎರಡನೇದು ವೇದನ ರೂಪ. ತಿಳ್ಕೊತಾ ಇದ್ದಾನೆ ಅಂತ ಗೊತ್ತಾಗ್ತಾನೆ, ಇದಾನೆ ಅಂತ ಗೊತ್ತಾಗ್ತಾನೆ. ಎಲ್ಲ ವ್ಯಾಪಾರವು ಯಾರಿಗಾಗಿದೆಯೋ ಅವನು ಇದಾನೆ. ಇದಾನ ಪೂಜೆ ಮಾಡಿದ್ಯಾ, ಕಣ್ ಕೆಂಪಾಗಿದ್ಯಾ, ಯಾಕೆ ಇರೋನು ಎರಡು. ಈ ಎರಡು ರೂಪ ಬರುತ್ತೆ. ಯದರ್ಥಮಿದಂ ಸಂಹತಾನಾಂ ವಾಗಾದೀನಾಂ ಅಭಿವ್ಯಾಹತಾದಿ ಯಥಾ ಸ್ತಂಭಕುಡ್ಯಾದೀನಾಂ ಪ್ರಾಸಾದಾದಿ ಸಂಹತಾನಾಂ ಸ್ವಾವಯವೈಃ ಅಸಂಹತ ಪರಾರ್ಥತ್ವಂ ತದ್ವದಿತಿ. ಯಾವುದಕ್ಕೋಸ್ಕರವಾಗಿ ಎಲ್ಲ ಒಟ್ಟುಗೂಡಿರುವ ದೇಹೇಂದ್ರಿಯ ಮನೋಬುದ್ಧಿಗಳೆಲ್ಲ ಯಾವರಿಗಾಗಿದೆಯೋ, ಕಣ್ಣು ಕಿವಿ ಮೂಗು ಬಾಯಿ ಮನಸ್ಸು ಪ್ರಾಣ ದೇಹ ಎಲ್ಲ ಚೇತನದಾದ ಆತ್ಮನಿಗಾಗಿದೆ. ಅವನು ಮತ್ತು ಮಾತಾಡುದು ನೋಡುದು ಕೇಳುದು ವ್ಯಾಪಾರವೂ ಕೂಡ ಅವನಿಗಾಗಿ ನಡೀತಾ ಇದೆ. ಹೇಗೆ ಕಂಬ ಗೋಡೆ ಬಾಗಿಲು ಕಿಟಕಿ ಹೆಂಚು ಅದೆಲ್ಲ ರೂಫಿಂಗು ಎಲ್ಲ ಅದೆಲ್ಲಕ್ಕಿಂತ ಬೇರೆ ಆಗತಕ್ಕಂಥ ಸ್ತಂಭ. ಸ್ತಂಭನೇ ಇದು ಗುಂಪು, ಸ್ತಂಭನೇ ಕಂಬ. ಸ್ತಂಭನೋತಿ ಸ್ತಂಭು ಸ್ತಂಭನೆ. ಸ್ತಂಭ ಮಾಡಿ ಅಲ್ಪ ಪ್ರಾಣಿದಲ್ವಾ, ಆ ಪ್ರಾಣಿ ಪಿಲ್ಲರು. ಹೇಗೆ ಕಂಬ ಕುಡ್ಡೆ ಅಂದ್ರೆ ಗೋಡೆ, ಆದಿ ಹೆಜ್ಜೆಯಿಂದ ಬಾಗಿಲು ಕಿಟಕಿ ರೂಫಿಂಗು ಮುಂತಾದ ಫೋಗು ಎಲ್ಲ ಪ್ರಾಸಾದಾದಿ ಉಪ್ಪರಿಗೆ ಮನೆಯ ಮುಂತಾದ ಎಲ್ಲ ಕೂಡ್ಕೊಂಡಂತಹ ಮನೆಯ ಇದು ಅವಯವಗಳು ತನ್ನ ಅವಯವಕ್ಕಿಂತ ಬೇರೆ ಸ್ವಾಮಿಗಾಗಿರೋದು. ಸ್ವಾಮಿ ಇಲ್ಲ, ಮನೆಗೆ ಯಜಮಾನ ಇಲ್ಲ ಅಂದ್ರೆ ಆ ಮನೆಗೇನು ಕಿಮ್ಮತ್ತಿಲ್ಲ. ಒಂದು 3 ತಿಂಗಳಿಗೆ ಆ ಮನೆಯಲ್ಲಿ ವಾಸ್ತು ಹೊರಟೋಗ್ಬಿಡುತ್ತೆ. ಮನೆ ವಾಸ ಮಾಡಿಸೋದಿಲ್ವೋ ಆ ಜಾಗ ವರುಣ ದೇವತಾ ಅಂತ ಇದೆ. ಸರ್ವಂ ವರುಣದೇವತ್ಯಂ ಅಂತ ಶುರು ಮುಂದಕ್ಕಲ್ಲ ಹಿಂದಕ್ಕೆ. ಯದ್ವೈ ಕಿಂಚ ವಾಚೋ ನಾ ವಿವಾಚಿ, ಯದ್ವೈ ಕಿಂಚ ವಾಚಃ ನಾ ವಾಚಿ. ಎಲ್ಲಾದ್ರೂ ಗಾಳಿ ಬೀಸೋದಿಲ್ಲ, ಅಡಾಡ್ತಲ್ಲ, ಎಲ್ಲ ವರುಣನ ಜಾಗವಂತೆ ಅದು. ಅದು ಉಸಿಕಡೆ ಸತ್ತೋಗ್ತೀವಲ್ಲ ಹೋದ್ರೆ. ಬಾವಿ ಒಳಗೆ ಇಳಿದ್ರೆ ಬಾವಿ ಒಳಗೆ ಗಾಳಿ ಇರಲ್ಲ, ಗಾಳಿ ಬಿಟ್ಕೊಂಡು ಮಾಡ್ಬೇಕು. ಉರುವಾತ ಅಯೇತ್ಯಾಹ, ಉರುವಾತ ಗಾಳಿ ಬಿಡು ಜಾಗ ಅಂತ ಹೇಳ್ತಾನೆ. ಅವಾರುಣ ಮೇರೀನಸ್ಕರೋತಿ, ವರುಣವಲ್ಲೇ ಇದು ಒಂದು ಹಂಗೆ ಮಾಡ್ತಾನೆ. ಇದು ವರುಣ ಜಾಗ ಅಲ್ಲ, ಇದು ಮನುಷ್ಯ ವಾಸ ಮಾಡೋ ಜಾಗ. ಅವಾರುಣಂ ಏವ ಏನತು ಕರೋತಿ, ಏನತು ಸ್ಥಳಂ ಅವಾರುಣಂ ಕರೋತಿ. ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ ನಾವು ಉಪ್ಪರಿಗೆ ಮನೆಯ ಮುಂತಾದ ಎಲ್ಲ ಕೂಡಿಕೊಂಡಂತಹ ಮನೆಯು ತನ್ನ ಅವಯವಕ್ಕಿಂತ ಬೇರೆಯಾದ ಅವಳು ಕೂಡಿಕೊಳ್ಳದೇ ಇರೋ ಯಜಮಾನಿಗಾಗಿ ಹೇಗಿದೆಯೋ ಅದೇ ರೀತಿ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣವೆಲ್ಲ ಎಲ್ಲಕ್ಕಿಂತ ಬೇರೆಯಾಗಿರೋ ಚೇತನನಾದ ಆತ್ಮನಿಗಾಗಿದೆ. ಆದ್ರಿಂದ ಈ ಎಲ್ಲದರ ವ್ಯಾಪಾರವನ್ನು ಯಾವ ಗಮನಿಸ್ತಾ ಇದ್ದಾನೋ ಅವನು ಇದ್ದಾನೆ, ಮತ್ತು ಬರೀ ಇದ್ದಾನೆ ಅಲ್ಲ, ಅವನು ಚೇತನಾಗಿದ್ದಾನೆ ಅಂತ ಗೊತ್ತಾಗ್ಬೇಕು. ಅದಕ್ಕೋಸ್ಕರವಾಗಿ ನಾನು ಒಳ ಪ್ರವೇಶ ಮಾಡ್ತೀನಿ ಅಂತಂದ. ಏವಂ ಈಕ್ಷಿತ್ವಾ ಕತರೇಣ ಪ್ರಪಂಚ ಐತಿ ಪ್ರಪಂಚ ಮೂರ್ಧಾಚ ಅಸ್ಯ ಸಂಘಾತಸ್ಯ ಪ್ರವೇಶ ಮಾರ್ಗೌ. ಈ ರೀತಿ ಯೋಚನೆ ಮಾಡಿ ಯಾವುದರಿಂದ ಒಳಕ್ ಹೋಗ್ಲಿ ಅಂತಂದ. ದೇಹದೊಳಗೆ ಹೋಗ್ಬೇಕು ಇವಾಗ, ಎಲ್ಲಿಂದ ಹೋಗ್ಲಿ ಅಂತಂದ. ಪ್ರಪದ ಒಂದು ಮೂರ್ಧ ಒಂದು, ಕಾಲು ಒಂದು ಜಾಗ, ತಲೆ ಒಂದು ಜಾಗ, 2 ಜಾಗ ಉಳ್ಕೊಂಡಿದೆ. ಬಾಕಿ ಎಲ್ಲಾ ಇಂದ್ರಿಯಗಳು ಅವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆದಿತ್ಯ ಕೂತಿದ್ದಾನೆ, ಅಗ್ನಿಯಲ್ಲಿ ಕೂತಿದ್ದಾನೆ, ವಾಯುವಿನಲ್ಲಿ ಕೂತಿದ್ದಾನೆ, ಎಲ್ಲ ಬಿಡಲ್ಲ. ನಾವು ನಮ್ ಜಾಗ ಅದು, ನೀವು ಇಲ್ಲಿ ಬರೋ ಹಾಗಿಲ್ಲ. ಯಾರು ಹೋಗ್ದಿರೋ ಜಾಗ ಕಾಲು ಒಂದಿದೆ, ತಲೆ ಒಂದಿದೆ. ಅಯ್ಯೋ ನನ್ನ ಭೃತ್ಯ ಹೋಗಿರೋ ಜಾಗ ಇದು ಕಾಲು, ನನ್ನ ಆಳು ಪ್ರಾಣ
ಪ್ರಾಣ ಹೋಗಿರೋ ಜಾಗ ಅಂದೆ, ಒಳಕ್ಕಿದೆ, ನಾನಿಲ್ಲ ಹೋಗಲ್ಲ ಅಂದ. ಮತ್ತೆ ಇಲ್ಲಿಂದ ಹೋಗ್ತೀನಿ ಅಂದ, ನೆತ್ತಿ ಸೀರ್ಕೊಂಡು ಹೋಗ್ತಾನಂತೆ ಅವನು ಪುಣ್ಯಾತ್ಮ. ಹಿಂಗಿಂಗಲ್ಲ ಇದು, ಹಿಂಗಿಂಗಿರೋದು, ಹಿಂಗಿಂಗಿಲ್ಲ. ಇದೊಂದು ಭಾಗ, ಇದೊಂದು ಭಾಗ, ಮಧ್ಯದಲ್ಲಿ ಇದೆ. ಆ ಕಲ್ಲು ಆ ಚಿಕ್ಕ ಮಗುಗೆ ಇದಾಗ್ತಾ ಆಗ್ತದೆ, ಅವ್ನು ಕೂಡ್ಕೊಳ್ತಂತೆ. ಮಗು ಆಗ ಸ್ವಲ್ಪ ಗ್ಯಾಪ್ ಇರುತ್ತಂತೆ, ಅದಕ್ಕೆ ಆ ಜಾಗ ಮೆತ್ತಿಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹತ್ತಿ ಗಿತ್ತಿ ಇಟ್ಟು ಆ ಜಾಗ ಬಿಗೆ ಹಿಡ್ಕೊಬೇಡಿ, ಮುಟ್ಬೇಡಿ ಅಂತಾರೆ, ಉಸ್ಕಟ್ಟಂತೆ ಈ ಜಾಗ. ಇಲ್ಲಿಂದ ಅವನು ಪ್ರವೇಶ ಪ್ರವೇಶ ಮಾಡ್ದಂತೆ ಸರ್ವಜ್ಞನಾದ ಪರಮಾತ್ಮ ಪ್ರವೇಶ ಅಂತ ಹೊರತಾ ಆಕಾಶ ಪ್ರವೇಶ ಮಾಡುತ್ತಾ, ಪ್ರವೇಶ ಮಾಡಿದಂತೆ ಕಲ್ಪಿಸ್ತಾ ಇದೆ. ಸಂಘಾತಕ್ಕೆ ಪ್ರವೇಶ ಮಾರ್ಗ ಎರಡಿದೆ, ಕಾಲೊಂದು ತಲೆ ಒಂದು. ಅನಯೋ ಕಸಲಿನ ಮಾರ್ಗೇನ ಇದಂ ಕಾರ್ಯಕರಣ ಸಂಘಾತ ಲಕ್ಷಣಂ ಪುರಂ ಪ್ರಪದ್ಯೈ ಪ್ರಪದ್ಯೇಯ ಇತಿ. ಈ ಎರಡು ಮಾರ್ಗದಲ್ಲಿ ಯಾವ ಮಾರ್ಗದಿಂದ ಈ ಶರೀರವೆಂಬ ಪಟ್ಟಣದೊಳಗೆ ನಾನು ಪ್ರವೇಶ ಮಾಡಿಯೇನು, ಒಳಹೊಕ್ಕಿಯೇನು, ಹೇಗೆ ಹೋಗ್ಲಿ ಒಳಕ್ಕೆ ಎಂಬುದಾಗಿ ಆತ ವಿಚಾರ ಮಾಡ್ತಾ ಕೂತ್ಕೊಂಡು ಹೊರಗಡೆ. ಎಲ್ಲಿದ್ದವನು? ಅದು ಮರಮೆ ಕೂತಿದ್ದಂಗ ಆತ ಕೋತಿಯಾಗೆ, ಎಲ್ಲಿದ್ದ ಗೊತ್ತಿಲ್ಲ, ಹೊರಡೆ ಎಲ್ಲ ಇದ್ದು ಯೋಚನೆ ಮಾಡ್ತಾ ಇದ್ದ, ಹೆಂಗ್ ಹೋಗ್ಲಿ ಒಳಕ್ಕೆ ಅಂತ. ಆಗ ಶ್ರುತಿ ಹೇಳ್ಕೊಳ್ತಾ ಇದೆ, ಸ ಏತಮೇವ ಸೀಮಾನಂ ವಿದಾರ್ಯ ದ್ವಾರ ಪ್ರಾಪದ್ಯತ ಸೈಷಾ ವಿದಿತರ್ನಾಮ ದ್ವಾಹ ತದೇತನ್ನಾಂದನಂ ತಸ್ಯ ತ್ರಯಾವಸಥಾಃ ತ್ರಯಸ್ವಪ್ನಾಃ ಅಯಮಾವಸಸೋಯಮಾವಸಸೋಯಮಾವಸದ ಇತಿ. ಸಹ ಏತಂ ಏವ ಸೀಮಾನಂ ವಿದಾರ್ಯ ಏತಯಾ ದ್ವಾರಾ ಪ್ರಾಪದ್ಯತ ಸಾ ಏಷಾ ವಿಧೃತಿಃ ನಾಮ ದ್ವಾಹ ತತ್ ಏತತ್ ನಾಂದನಂ ತಸ್ಯ ತ್ರಯಃ ಆವಸಥಾಃ ತ್ರಯಃ ಸ್ವಪ್ನಾಃ ಅಯಂ ಆವಸಥಃ ಅಯಂ ಆವಸಥಃ ಅಯಂ ಆವಸಥಃ ಇತಿ. ಸಹ ಆ ಪರಮಾತ್ಮನು ಏತಮೇವ ಅಂತ ಅಭಿನಯ ಮಾಡ್ತದೆ. ಈ ಸೀಮಾನಂದ ಬೈದಲೆ, ಹೆಂಗಸರು ಬೈತ ಮಗಳ ಈ ಎರಡು ಮಾಡ್ಕೋತಲ್ಲ, ಬಾಚ್ಕೊಳ್ಳುವಾಗ ಹೀಗೆ ಹೆಂಗಸರು ಮಾಡ್ಕೋತಾರಲ್ಲ, ಮಧ್ಯದ ಗೆರೆ ಇದೆಯಲ್ಲ, ಆ ಜಾಗವನ್ನು ವಿದಾರಿಯನ್ನು ಸೀಳ್ಕೊಂಡು ಅದನ್ನು ಹೊಡ್ಕೊಂಡು ಏತಯ ದ್ವಾರ ಈ ನಡುನೆತ್ತಿಯ ಮಾರ್ಗದಿಂದ ಒಳಕ್ ಹೋಗ್ಬಿಟ್ಟಂತೆ ಪರಮಾತ್ಮ. ಮಗು ಗರ್ಭದಲ್ಲಿ ಇರ್ಬೇಕಾದ್ರೆ ಆ ಪರಮಾತ್ಮ ಆ ಮಗುವಿನ ಶರೀರ ಒಳಕ್ಕೆ ಆ ಮಗುವಿನ ನೆತ್ತಿಯನ್ನು ಸೀಳ್ಕೊಂಡು ಒಳಕ್ ಹೋದ ಅಂತ. ಇಲ್ಲಿಂದ ಹೋದಂತೆ ಅಲ್ಲ, ಆಗಿರ್ತಕ್ಕಂಥ ಪರಮಾತ್ಮನು ಹೋದ ಅಂದ್ರೆ ಅರ್ಥ ಏನು? ಮುಂಚೆ ಎಲ್ಲಿದ್ದ? ಕೇಳಿ ಪ್ರಶ್ನೆ ಕೇಳಿ ಆಮೇಲೆ ಭಾಷ್ಯಕಾರ ಪ್ರಶ್ನೆ ಹಾಕೋತಾರೆ. ಈ ಪ್ರಶ್ನೆಯನ್ನು ಚರ್ಚೆ ಬರುತ್ತೆ, ದೊಡ್ಡ ಚರ್ಚೆ ಇದೆ. ತದೇತತು ಈ ಜಾಗ ಇದೆಯಲ್ಲ, ಇಲ್ಲಿ ಬರೋದು ನಾಂದನ ಅಂತ. ನಂದನ ಅನಂದನ ನ ಅನಂದನ ನಾಂದನ. ನಂದನಮೇ ನಾಂದನ, ನಂದನ ಅನಂದನ ನ ಅನಂದನ ನಾಂದನ. ಬರೀ ಆನಂದವೇ, ಆನಂದ ರೂಪ. ಇಲ್ಲಿ ಬಂದ್ಬಿಟ್ರೆ ಸಹಸ್ರಾರ ಅಮೃತ ಸೇಕ ಆಗ್ಬಿಡುತ್ತೆ, ಬಲ್ಲೆ ಅಮೃತದ ಸುಸಂಗ ಆಗ್ಬಿಡುತ್ತೆ ಅದು ಬಂದ್ಬಿಟ್ಟ ಅಂದ್ರೆ. ಅದಕ್ಕೆ ನಾಂದನ ಆನಂದ ಸ್ವರೂಪ, ಇದು ಬಹಳ ಸಂತೋಷ ಸ್ವರೂಪ ಅಂತ ಹೇಳಿ ಜಾಗದಲ್ಲಿ ಇಲ್ಲಿ ಬಂದಂತ ಆ ಆತ್ಮನಿಗೆ 3 ಮನೆ ನೋಡಿ. ಇದು ಒಂದೇ ಅಲ್ಲ, 3 ಮನೆ ಅಂತೆ. ಅಯಂ ಅಂದ್ರೆ ಒಂದು ಎಚ್ಚರ, ಅಯಂ ಅಂದ್ರೆ ಸ್ವಪ್ನ, ಅಯಂ ಅಂದ್ರೆ ಸುಷುಪ್ತಿ. ಅಯಮಾವಸೋ ಅಯಮಾವಸೋ. ಇದಕ್ಕೆ ವಿಧೃತಿ ಅಂತ ಹೆಸರು. ವಿದಾರಣ ವಿಧೃತಿ ಸೀಳ್ಕೊಂಡು ಹೋಗಿರೋದ್ರಿಂದ ಈ ಜಾಗಕ್ಕೆ ವಿಧೃತಿ ಅಂತ ಹೆಸರಂತೆ. ವಿಧೃತಿರ್ನಾಮ ದ್ವಾಹ, ಇದು ಚಕ್ಷುರ್ನಾಮ ದ್ವಾಹ, ಶ್ರೋತೃನಾಮ ದ್ವಾಹ, ಘ್ರಾಣ ವಿಧೃತಿರ್ನಾಮ ದ್ವಾಹ. ಕಣ್ಣು ಕಿವಿ ಮೂಗು ಬಾಯ ಆದ್ರೆ ಈ ಜಾಗಕ್ಕೆ ವಿಧೃತಿ ಅಂತ ಹೆಸರು.
ವಿರತಿ ಎಂಬ ಮಾರ್ಗದಿಂದ ಅವನು ಒಳಗೆ ಹೋದ. ಅದಕ್ಕೆ ಸನ್ಯಾಸಿಗಳಿಗೆ ಸತ್ ಮೇಲೆ ತೆಂಗಿನಕಾಯಿ ಹೊಡಿತಾರೆ. ಇಲ್ಲಿಗೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಅವ್ರ ಪ್ರಾಣ ಇಲ್ಲಿಂದ ಹೋಯ್ತು ಮಾಡ್ತಾರೆ. ಅವ್ರು ಸತ್ ಮೇಲೆ ಮಾಡೋದು, ಇವಾಗಲ್ಲ. ಪ್ರಾಣ ಹೋದ್ಮೇಲೆ ಇಲ್ಲಿಂದ ಹೋಯ್ತು ಮಾಡೋಕ್ಕೆ ತೆಂಗಿನಕಾಯಿನ ರಾಪಡಿ ಹೊಡಿತಾರಂತೆ. ಅದು ಒಡೆದೋಗ್ಬೇಕು. ಆ ತೆಂಗಿನಕಾಯಿ ಒಡೆದೋಗುತ್ತಲ್ಲ, ಆ ಕಾಯಿನ ಯಾರಾದ್ರು ತಿಂದ್ರೆ ಮಕ್ಕಳಾಗದೇ ಇದ್ರೆ ಮಕ್ಕಳಾಗತ್ತೆ. ನತಾವತ್ ಮಧ್ವೃತ್ಯಸ್ಯ ಪ್ರಾಣಸ್ಯ ಮಮ ಸರ್ವಾರ್ಥಾಧಿಕೃತಸ್ಯ ಪ್ರವೇಶ ಮಾರ್ಗೇಣ ಪ್ರಪದಾಭ್ಯಾಂ ಅಥ ಪ್ರಪದ್ಯೆ. ಈ ರೀತಿ ಯೋಚನೆ ಮಾಡಿ ಮೊಟ್ಟಮೊದಲಾಗಿ ಇಲ್ಲಿಂದ ಅಂತ ಪ್ರವೇಶ ಮಾಡಲ್ಲ. ನತಾವತ್ ಅಂದ್ರೆ ನನ್ನ ಭೃತ್ಯ ಅಂದ್ರೆ ಆಳು, ಪ್ರಾಣ. ಅವನು ಸರ್ವಾರ್ಥ ಅಧಿಕಾರಿ, ಎಲ್ಲಕ್ಕೂ ಅಧಿಕಾರಿ ಅವನು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲ ವ್ಯಾಪಾರ ಮಾಡೋಕ್ಕೂ ಇವನೇ ಮುಖ್ಯ ಬೇಕು. ಮನೋವ್ಯಾಪಾರಕ್ಕೂ ಪ್ರಾಣ ಬೇಕು. ಅಂಥ ಸರ್ವಾಧಿಕಾರಿಯಾಗಿರುವ ಹೋಮ್ ಮಿನಿಸ್ಟರ್ ಇದ್ದಾಗೆ ಪರಮಾತ್ಮನಿಗೆ ಅವನ ಪ್ರವೇಶ ಮಾರ್ಗವಾಗಿರೋ ಕಾಲಿನಿಂದ ನಾನು ಪ್ರವೇಶ ಮಾಡಲ್ಲ. ಆಳು ತೆಗೆದು ಹೋಗ್ತಾರೆ ಮಹಾರಾಜ. ಅವನು ಮಹಾರಾಜ, ಅವನು ಸ್ವಾಮಿ ಮಹಾರಾಜ. ಆಳು ಹೋದಾಗಲಿ ಹೋಗ್ತಾರ? ಅವನಿಗೊಂದು ಗೌರವ ಇಲ್ವಾ? ಅವನೊಂದು ಮರ್ಯಾದೆ ಇಲ್ವಾ? ಇಲ್ಲಿಂದ ಹೋಗ್ತೀನಿ ಇಂದ. ಇವನಿಗೆ ಹೈದರಾಲಿಗೆ ಇವರಿಗೆ ಮಾಡೋದು ದೋಷ ಮಾಡ. ಕಾಲಿಂದ ಹೋದ್ರೆ ನನ್ನ ಆಳು ಹೋದ ಜಾಗ ಆಗತ್ತೆ, ಕೆಟ್ಟ ಜಾಗ. ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ನಂಗೆ ಯಾರು ಹಾರ ಗಿರ ಹಾಕಲ್ಲ, ಶಾಲ್ ಹೊಚ್ಚಲ್ಲ. ಸರಿಯಪ್ಪ ಹೋಗಪ್ಪ, ಇಲ್ಲಿ ಹೋಗಪ್ಪ. ಕಿಂ ತರ್ಹಿ ಪಾರಿಶೇಷ್ಯಾತ್ ಅಸ್ಯ ಮೂರ್ಧಾನಂ ವಿದಾರ್ಯ ಪ್ರಪದ್ಯೆ ಇತಿ ಲೋಕ ಇವ ಈಕ್ಷಿತಕಾರಿ ಯಸ್ರಷ್ಟ ಈಶ್ವರಃ ಸ ಏತಮೇವ ಮೂರ್ಧಸೀಮಾನಂ ಕೇಶ ವಿಭಾಗಾವಸಾನಂ ವಿದಾರ್ಯ ಛಿದ್ರಂ ಕೃತ್ವಾ ಏತಯಾದ್ವಾರ ಮಾರ್ಗೇಣ ಇಮಂ ಕಾಲಿಕಣ ಸಂಘಾತಂ ಪ್ರಾಪದ್ಯತ ಪ್ರವಿವೇಶ. ಅವನು ಈ ಮತ್ತೇನ್ ಮಾಡ್ದ? ಪಾರಿಶೇಷದಿಂದ ಕಾಲಿಂದ ಇಲ್ಲ ಅಂತ ಆದ್ಮೇಲೆ, ಇವಾಗಾದಿ ಯಾವ ಜಾಗವೂ ಇಲ್ಲ ಅಂತ ಆದ್ಮೇಲೆ ಉಳಿದಿರೋ ಇದು ಒಂದೇ ಜಾಗ. ಈ ನಡುನೆತ್ತಿ ಜಾಗವನ್ನು ಸೀಳ್ಕೊಂಡು ಲೋಕದಂತೆ, ಲೋಕದವರು ಹೇಗೆ ಇಲ್ಲಿಂದ ಹೋಗಲಿ ಯೋಚನೆಗಳು ಹೋಗ್ತಾರೋ ಆ ರೀತಿ ಈ ವಿಚಾರ ಮಾಡಿದ ವಿವೇಕಿಯಾದ ಮನುಷ್ಯನು ಎಲ್ಲಿಂದ ಹೋದೆ ಉತ್ತಮ ಅನ್ನೋದನ್ನು ಯೋಚನೆ ಮಾಡಿ ಹೋಗ್ತಾನೋ ಆ ರೀತಿ ಸ್ಪಷ್ಟವಾದ ಈಶ್ವರನು ಈ ಬೈದಳಿ ಜಾಗವನ್ನ ಯಾವ ಜಾಗದಲ್ಲಿ ಕೂದು ಎರಡು ವಿಭಾಗ ಮಾಡ್ಕೊಳ್ತಾರೋ ಆ ನಡುನೆತ್ತಿ ಜಾಗವನ್ನ ಸೀಳ್ಕೊಂಡು ಚೂತ ಮಾಡಿಕೊಂಡು ಈ ಮಾರ್ಗದಿಂದ ಈ ಕಾರ್ಯಕರ ಸಂಘಾತದೊಳಗೆ ಪ್ರವೇಶ ಮಾಡಿಬಿಟ್ಟ. ಒಳಗ್ ಹೋದ ಅವನು ಅಂತ. ಇದನ್ ಸುಮ್ಮನೆ ಅವನ ಕಥೆ. ಒಳಗ್ ಬಂದ ಅನ್ನೋಕ್ಕೆ ತೋರ್ಕೊಳ್ತಾ ಇದ್ದಾನೆ. ಇಲ್ಲಿಂದ ಹೋದ ಅಂತ ಕಥೆಗೆ ಭಾಷೆಗೆ ಮುಂದೆ ಬೆಗೋತಾರೆ, ಚರ್ಚೆ ಮಾಡ್ತಾರೆ. ಇದೇನಿದು ಸರ್ವಗತವಾದ ಪರಮಾತ್ಮನು ಇಲ್ಲಿಂದ ಹೋಗೋದ್ರಿಂದ ಹೆಂಗೆ, ಅವನ ಕ್ರಿಯೆ ಹೆಂಗ್ ಬರುತ್ತೆ, ಅವನಿಗೆ ಹೊರಗಿದ ಯೋಚನೆ ಹೆಂಗ್ ಮಾಡ್ತಾನೆ, ಇದೆಲ್ಲ ಹೊಂದೋದಿಲ್ವಲ್ಲ ಅಂತ ಚರ್ಚೆ ಮಾಡಿ ಮುಂದೆಲ್ಲ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ಕಥೆ ಕೇಳೋಂಗೆ ಕೇಳ್ತಾ ಹೋಗೋಣ. ಅಲ್ಲಿ ಮುಂದೆ ಯಾವುದೇ ಚರ್ಚೆ ಮಾಡ್ತಾರಲ್ಲ ಅಲ್ಲಿ ಎಲ್ಲಕ್ಕೂ ಉತ್ತರ ಬರುತ್ತೆ. ಸೇಯಂ ಹಿ ಪ್ರಸಿದ್ಧ ದ್ವಾಹ. ದ್ವಾ ಶಬ್ದ ಸ್ತ್ರೀಲಿಂಗ. ಇಯಂ ದ್ವಾಹ ಪ್ರಸಿದ್ಧ. ಈ ಮಾರ್ಗ ಪ್ರಸಿದ್ಧ, ಲೋಕದಲ್ಲೇ ಎಲ್ಲರಿಗೂ ಗೊತ್ತಂತೆ. ಹೆಂಗೆ? ಮೂರ್ಧಿ ತೈಲಾದಿ ಧಾರಣ ಕಾಲೆ ಅಂತಸ್ತದ್ರಸಾದಿ ಸಂವೇದನಾ. ನಿಮ್ಗೆ ಆಗತ್ತಾ? ಅನುಭವಿಸಿದ್ಯಾ? ಎಣ್ಣೆ ನೀರು ಹಾಕೋಬೇಕಾದ್ರೆ ಇಲ್ಲಿ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಹಿತ ಆಗತ್ತಂತೆ, ಒಳಗೆ ಇಳ್ದಂಗೆ ಆಗತ್ತಂತೆ. ಎಣ್ಣೆ ಹಾಕೊಂಡೇ ಇಲ್ವಾ? ತೈಲವೇ ಮುಂತಾದದನ್ನು ಇಲ್ಲಿಗೆ ಸ್ವಲ್ಪ ಒಂದು 5-6 ಬಿಂದು ತೈಲವನ್ನ ನಡುನೆತ್ತಿಗೆ ಹಾಕೊಂಡು ಒಂದ್ 2 ನಿಮಿಷ ಹೀಗೆ ತಟ್ಟಿ ಬಿಟ್ರೆ ಅದರ ರಸ ಇಳ್ಕೊಳ್ಳುವಂತ ಒಂದು ಫೀಲಿಂಗ್ ಆಗತ್ತೆ ಅಂತ ಇದ್ದಾರೆ ಶಂಕರಾಚಾರ್ಯರು. ಅದಂತೂ ನನ್ ತೂತಾ ಇದೆ. ತದ್ ರಸ, ಅದರ ರಸ ಆದಿ, ರಸವೇ ಮುಂತಾದ ರಸವಾಗೋದು, ತಂಪಾಗೋದು, ಸುಖವಾಗೋದು, ಇದರ ಒಂದು ಸಂವೇದನ ಅಂದ್ರೆ ಒಂದು ಫೀಲಿಂಗು. ಇದು ಕಂಡಿರೋದ್ರಿಂದ ಲೋಕದಲ್ಲಿ ಇಲ್ಲೂ ಒಂದು ತೂತ ಇದೆ ಅಂತ ಗೊತ್ತಾಗತ್ತೆ. ನಮ್ಮ ಇವರು ಕಾರಣ ತೈಲ ಮುಂತಾದ ತೈಲ, ಚಂದನ ಬಿಂದು, ಹರಿತ ಬಿಂದು, ಆಮೇಲೆ ಇದು ನೀಲಗಿರಿ ಬಿಂದು, ಇದನ್ನು ಧಾರಣೆ ಮಾಡೋ ಕಾಲದಲ್ಲಿ ಒಳಗೆ ಅದರ ರಸದ ಸಂವೇದನೆ, ಒಂದು ಫೀಲಿಂಗ್ ಆಗೋದು ಅನ್ನೋದು ಕಂಡು ಬಂದಿರೋದ್ರಿಂದ ಇಲ್ಲಿ ತೂತ ಇದೆ ಅಂತ ಗೊತ್ತಾಗತ್ತೆ. ಸೈಷಾ ವಿದತಿ ಇದಾದಿ ತತ್ವಾದ್ ವಿದತಿ ನಾಮ ಪ್ರಸಿದ್ಧ ದ್ವಾಹ. ಇದು ವಿದತಿ ಅಂತ ಹೇಳಿ ಪ್ರಸಿದ್ಧವಾದಂತಹ ಒಂದು ಹೆಸರು.
ಈ ಮಾಳಿಗೆ ಹೇಗೆ ಇಂಡಿಯಾ ಗೇಟು, ಇದು ಚರ್ಚ್ ಗೇಟು ಅದೆಂತಾರಲ್ಲ, ಹಾಗೆ ಇದು ವಿದರ್ತಿ ಗೇಟ್ ಇದು ಬಾಗಿಲು, ವಿದರ್ತಿ ಬಾಗಿಲು ಇದು. ಅಲ್ಲ ಡೆಲ್ಲಿಯಲ್ಲಿ ಇಂಡಿಯಾ ಗೇಟ್ ಇದೆ, ಅಲ್ಲಿ ಬೊಂಬೈಲಿ ಚರ್ಚ್ ಗೇಟ್ ಇದೆ, ಇದರಲ್ಲಿ ವಿದರ್ತಿ ಗೇಟ್ ಇದೆ. ಎಂಬಸಿನ ದ್ವಾರ ಇದು. ಇತರಾಣಿ ಶ್ರೋತಾದಿ ದ್ವಾರಾಣಿ ಭೃತ್ಯಾದಿ ಸ್ಥಾನೀಯ ಸಾಧಾರಣ ಮಾರ್ಗತ್ವಾತ್ ನ ಸಮೃದ್ಧೀನಿ ನ ಆನಂದ ಹೇತುನಿ. ಬಾಕಿ ಕಿವಿ ಕಣ್ಣು ಮೂಗು ಬಾಯಿ ಇದೆಯಲ್ಲ, ಅದು ಆಳೆ ಮುಂತಾದ ಸ್ಥಾನಕ್ಕೆ ಸಮಾನವಾದ ಸಾಧಾರಣ ಮಾರ್ಗ. ಅದು ಆಳು ಕಾಳು ಹೋಗುವಂತ ಓಡಾಡುವ ಜಾಗ ಅದು. ಅದನ್ನ ಸಮೃದ್ಧವಾದ ಜಾಗ ಅಲ್ಲ, ಅದು ಆನಂದಕ್ಕೆ ಕಾರಣ ಅಲ್ಲ. ಇಲ್ಲಿಂದ ಪ್ರಾಣ ಹೋದ್ರೆ ಗೋಟು ಬ್ರಹ್ಮಲೋಕ. ನೀನು ಬ್ರಹ್ಮಲೋಕಕ್ಕೆ ಹೋಗ್ತೀಯ ಗೊತ್ತಾ? ಇಲ್ಲಿಂದ ಪ್ರಾಣ ಬಿಡೋ, ಕುಕ್ಕರ್ ಸೇಫ್ಟಿ ವಾಲ್ ಟಪ್ ಅಂತ ಬಿಟ್ಕೊಳ್ತಾರ, ಪಟ್ಟನ್ನು ಹೊಡ್ಕೊಂಡು ಹೋಗ್ಬೇಕು. ಸೇಫ್ಟಿ ವಾಲ್ ನೋಡಿದ್ಯಾ ಕುಕ್ಕರಿಂದ? ಈಗ ಬ್ರಹ್ಮಲೋಕ ಮಧ್ಯ ಎಲ್ಲೂ ಇದಿಲ್ಲ ಅವನಿಗೆ. ಜಂಬೋ ಜಟ್ ವಿಮಾನ ಹತ್ಕೊಂಡು ಹೋಗ್ಬೋದು. ಇದಂತೂ ದ್ವಾರಂ ಪರಮೇಶ್ವರ ಸೇವ ಕೇವಲಸ್ಯ ಇತಿ ತದೇತು ನಾಂದನಂ. ನಂದನಮೇವ ನಾಂದನಂ ಇದಿ ದೈರ್ಘ್ಯಂ ಛಾಂದಸಂ. ನಂದನ ಅನಂದನ ನಾಂದನ ಮಾಡ್ತಾರೆ, ಹಾಗೆ ಮಾಡ್ಲಿಲ್ಲ. ನಂದನವೇ ನಾಂದನ ಮಾಡ್ಬೇಕು. ಇದಾದರೂ ಪರಮೇಶ್ವರ ಮಾತ್ರ ಮೀಸಲಾದ ಜಾಗ ಇದು, ಅವನೊಬ್ಬನೇ ಹೋಗುವ ಜಾಗ, ಯಾರಿಗೂ ಇಲ್ಲ ಅಂತ. ಆದ್ರಿಂದ ಈ ಜಾಗಕ್ಕೆ ನಾಂದನ ಅಂತ ಹೆಸರು. ನಾಂದನ ಅಂದ್ರೆ ಏನು ಅಂದ್ರೆ ನಂದನವೇ ನಾಂದನ. ನಂದ ಬರ್ತಾ ಜನ ಇಲ್ವಾ? ಯಾಕೆಂದ್ರೆ ನಂದನವೇ ನಾಂದನ, ಬರೀ ಆನಂದ, ಖುಷಿ, ತೇಳ್ತಾ ತೇಳ್ತಾ ಹೋಗ್ತಾನೆ ಆನಂದದಲ್ಲಿ, ಬ್ರಹ್ಮಾನಂದದಲ್ಲಿ ಮುಗಿಬಿಡ್ತಾನೆ. ನಂದತಿ ಅನೇನ ದ್ವಾರೇಣ ಗತ್ವಾ ಪರಸ್ಮಿನ್ ಬ್ರಹ್ಮಣಿ ಇತಿ ನಾಂದನಂ. ಈ ಮಾರ್ಗದಿಂದ ಹೋಗಿ ಪರಬ್ರಹ್ಮದಲ್ಲಿ ಸೇರ್ತು. ಪರಬ್ರಹ್ಮನ ಹಿರಣ್ಯಗರ್ಭವ, ಪರಬ್ರಹ್ಮ ಅಂತ ಅಂತ ಇದ್ದಾರೆ. ಹಿರಣ್ಯಗರ್ಭನ ಪರಬ್ರಹ್ಮ ಅಂತ ಹೋಗ್ತಾ ಇದ್ದಾರೆ. ಆ ಮೂರು ಉಪಾಸಕರು ಮರಣಕಾಲದಲ್ಲಿ ಸುಷುಮ್ನಾ ನಾಡಿಯ ಮೂಲಕವಾಗಿ ನೆಚ್ಚಿಯನ್ನು ನೋಡಿಕೊಂಡು ಬ್ರಹ್ಮಲೋಕಕ್ಕೆ ಹೋಗುವಂತ ಶ್ರುತಿ ಪ್ರಸಿದ್ಧಿ. ಈ ಮಾರ್ಗನ ಪರಬ್ರಹ್ಮವನ್ನು ಜ್ಞಾನ ಪಡೆಯಬಹುದು. ಅದಕ್ಕೆ ಕ್ರಮಮುಕ್ತಿ ಎಂದು ಹೆಸರು. ಈ ಸೂತ್ರ ಭಾಷ್ಯ ಭಾಷ್ಯ. ಅಲ್ಲೋಗಿ ತತ್ವಜ್ಞಾನ ಮಾಡ್ಕೊಂಡೆ ಪರಬ್ರಹ್ಮ, ತತ್ವಜ್ಞಾನ ಮಾಡ್ಕೊಂಡು ಅಪರಬ್ರಹ್ಮ. ಹೋಗಿ ಪರಬ್ರಹ್ಮದಲ್ಲಿ ಪರಬ್ರಹ್ಮ ಹೊಂಕೋತಾರೆ ಅಂತ ನಾಂದನಾಯೋ. ತಸ್ಯೇವಂ ಸೃಷ್ಟ್ವಾ ಪ್ರವಿಷ್ಟಸ್ಯ ಅನೇನ ಜೀವೇನಾತ್ಮನ ರಾಜ್ಯವ ಪುರಂ ತಯಾವಸತಃ. ಈ ರೀತಿ ರಾಜ ನಗರಕ್ಕೆ ಪ್ರವೇಶ ಮಾಡುವ ಹಾಗೇನೆ ಈ ಶರೀರವೆಂಬ ಪಟ್ಟಣಕ್ಕೆ ಪ್ರವೇಶ ಮಾಡಿದಂತಹ ಆ ಆತ್ಮನಿಗೆ ಯಾವ ರೂಪದಿಂದ? ಜೀವರೂಪದಿಂದ. ಜೀವರೂಪದಿಂದ ಪ್ರವೇಶ ಮಾಡಿದ್ಮೇಲೆ ಜೀವ ಆಗ್ಬಿಟ್ಟ. ಮುಂಚೆ ಪರಮಾತ್ಮ ಆಗಿದ್ದ, ಹೊಕ್ಕಿದ್ಮೇಲೆ ಅಭಿಮಾನ ಬಂತಲ್ಲ, ದೇಹೇಂದ್ರಿಯ ನಾನು ಅಂತ ಜೀವ ಆಗ್ಬಿಟ್ಟ. ಈಗ ಅಡಿಗೆ ಮನೆ ಹೋಗ್ಕೊಳ್ಳಿ ಅಡಿಗೆ ಭಟ್ಟ ಅಂತ ಹೇಳ್ತಿರೋ, ಆಮೇಲೆ ಮನೆ ಮೇಲೆ ಕೂತ್ಕೊಳ್ಳಿ ಪೂಜಾರಿ ಇವರು ಅಂತ ಹೇಳ್ತಿರೋ, ಪುರೋಹಿತರು ಅಂತ ಹೇಳ್ತಿರೋ. ವಸ್ತುತ ಯಾರು ಅಲ್ಲ. ಅಲ್ಲಿ ಬಂದ್ಕೊಳ್ಳೆ ಅವನು ಜೀವ ಅನಿಸ್ಕೊಂಡ. ಜೀವ ಅನಿಸ್ಕೊಂಡಂತ ಈತ ರಾಜ ಪಟ್ಟಣ ಪ್ರವೇಶ ಮಾಡಿದ ಅವನಿಗೆ ಮೂರು ಮನೆ. ಯಾವುದೋ? ಜಾಗೃತ ಕಾಲೇ ಇಂದ್ರಿಯ ಸ್ಥಾನಂ ದಕ್ಷಿಣಂ ಚಕ್ಷುಃ, ಸ್ವಪ್ನ ಕಾಲೇ ಅಂತರ್ಮನಃ, ಸುಷುಪ್ತ ಕಾಲೇ ಹೃದಯಾಕಾಶಃ ಇತ್ಯೇತೇ. ಎಚ್ಚರದಲ್ಲಿ ಇಂದ್ರಿಯಕ್ಕೆ ಬಂದು ಪ್ರಪಂಚ ಸ್ಥೂಲವಾಗಿ ನೋಡ್ತಾ ಇರುವಾಗ ಜಾಗೃತ ಮನೆ ಒಂದು. ಒಳಗೆ ದೇಹದ ಒಳಗೇನೆಯೇ ಬರೀ ಮನಸ್ಸಿನಲ್ಲಿಯೇ ಏನೇನೋ ನೋಡ್ತಾ ಕೂತ್ಕೊಂಡ ಮನೋಲೋಕದಲ್ಲಿದ್ದ, ಕಲ್ಪನಾ ಲೋಕದಲ್ಲಿದ್ದ ಅಂದ್ರೆ ಸ್ವಪ್ನ ಲೋಕ, ಅದೊಂದು ಮನೆ. ಇನ್ನು ಹೃದಯಾಕಾಶಕ್ಕೆ ಬಂದ್ಬಿಟ್ಟು ಎಲ್ಲಾ ತರಹದ್ದಾದ ವಿಶೇಷ ದೃಷ್ಟಿಯನ್ನು ಬಿಟ್ಬಿಟ್ಟ, ದರ್ಶನ ವೃತ್ತಿಯನ್ನೇ ಬಿಟ್ಕೊಂಡ್ಬಿಟ್ಟ. ಮನೋವೃತ್ತಿಯನ್ನು ನೋಡ್ತಿಲ್ಲ, ಇಂದ್ರಿಯ ವೃತ್ತಿನೂ ಇಲ್ಲ, ಯಾವ ವಿಶೇಷ ಜ್ಞಾನವೂ ಇಲ್ಲ. ಹೃದಯದಲ್ಲಿ ಮಲಗಿದಾನೆ, ಸುಮ್ಮನೆ ಇದ್ದಾನೆ ಅಂದ್ರೆ ಸುಷುಪ್ತಿ ಸ್ಥಾನ. ಅಂದ್ರೆ ಈ ಮೂರು ಮನೆ ಈ ಜೀವಪ್ಪನಿಗೆ ಪರಮಾತ್ಮ ಒಂದ್ ಮನೆ. ಒಂದ್ ದೇಹದೊಳಗೆ ಮೂರು ಮನೆ ಇದೆ. ಇಂದ್ರಿಯಕ್ಕೆ ಬಂದ್ರೆ ಜಾಗೃತ ಮನೆ, ಮನಸ್ಸಲ್ಲಿದ್ದೆ ಸ್ವಪ್ನ ಮನೆ, ಹೃದಯದಲ್ಲಿದ್ದೆ ಸುಷುಪ್ತಿ ಮನೆ. ಸುಷುಪ್ತಿ ಅನ್ನುವಂಥ ಮನೆ, ಸ್ವಪ್ನ ಅನ್ನುವಂಥ ಮನೆ, ಎಚ್ಚರ ಅನ್ನುವಂಥ ಮನೆ, ಮೂರು ಮನೆಯನ್ನು ಪರಮಾತ್ಮ ಇವನಿಗೆ ಗೊತ್ತು ಮಾಡ್ಕೊಟ್ಟ. ಹೇಳಿದ್ರು ಕಾಕಿ ಉಪಲಕ್ಷ ಅದು ಎಲ್ಲ ಇಂದ್ರಿಯಗಳು.
ಎರಡು ನೋಡಿದೆ ಸುಬ್ರಹ್ಮಣ್ಯ ಸ್ವಾಮಿಗಳು. ಬಲಗಣ್ಣಿನ ಜೀವನ ಇಂದ್ರಿಯಗಳ ಮೂಲಕ ವಿಷಯವನ್ನು ಅನುಭವಿಸುವುದು ಎಂದು ಅದಕ್ಕೆ ಅಭಿಪ್ರಾಯ ಅಂದ್ಬಿಟ್ರಲ್ಲ ಸ್ವಾಮಿಗಳು. ಇಂದ್ರಿಯಗಳ ಮೂಲಕ ವಿಷಯವನ್ನು ಅನುಭವಿಸುವುದು ಅನ್ನೋದೇ ಅದಕ್ಕೆ ಅಭಿಪ್ರಾಯ. ಬರೀ ಬಲಗಣ್ಣಲ್ಲಿ ತ್ರಯ ಅವಸಿತಾಃ ಪಿತೃ ಶರೀರಂ ಮಾತೃಗರ್ಭಾಶಯಂ ಸ್ವಂತ ಶರೀರಂ. ಅದು ಮುಂದೆ ಹೇಳುವಂತ 3 ಮನೆ ಅಂತ ಮಾಡ್ಕೊಳ್ಳಿ. ಒಂದು ರೇತ ರೂಪದ ತಂದೆ ಶರೀರ ಇರ್ತಾನೆ, ಆಮೇಲೆ ತಾಯಿ ಗರ್ಭಕ್ಕೆ ಹೋಗಿ ಅಲ್ಲೂ ಶರೀರ ಮಾಡ್ಕೊತಾನೆ, ತಾನು ಶರೀರ ಪಡ್ತಾನೆ. ಶುಕ್ರ ಶೋಣಿತ ಸಂಬಂಧದಿಂದ ಗರ್ಭಾಶಯದಲ್ಲಿರೋದು ಒಂದು, ತಾನು ಹುಟ್ಟು ಬರೋದು 3ನೇದು. ಈ 3 ಮನೆ ಅಂತ ಅದು ಮಾಡ್ಕೊಂಡು ಭಾಷಿಕ ಶ್ರುತಿ ಅಯಮಾಸೋದು ಕಾಮನ್ನ ಹೇಳಿದೆ, ಸಾಮಾನ್ಯ ಹೇಳಿದೆ. ಶ್ರುತಿ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಅದನ್ನ ಹೀಗಾದ್ರೂ ಇಟ್ಕೊಳ್ಳಿ ಅಂತ ಇದ್ದಾರೆ ಭಾಷಿಕರು. ತಯ ಸ್ವಪ್ನ 3 ಸ್ವಪ್ನವೇ. ಎಚ್ಚ ಕಳಸು ನಿದ್ದೆ ಅಂದ್ರೆ 3 ಸ್ವಪ್ನವೇ. ಜಾಗ್ರತ್ ಸ್ವಪ್ನ ಸುಷುಪ್ತಾಖ್ಯಾಹ ಸ್ವಪ್ನ. ಜಾಗ್ರತ್ತು ಸ್ವಪ್ನ ಸುಷುಪ್ತ ಎಂಬ ಹೆಸರಿನ 3 ಸ್ವಪ್ನಗಳು. ನಾನು ಜಾಗೃತ ಪ್ರಬೋಧ ರೂಪತ್ವ ನ ಸ್ವಪ್ನ ಅಲ್ಲ ರೀ. ಎಚ್ಚರ ಎಲ್ಲ ವ್ಯವಹಾರ ಮಾಡೋದು ಎಲ್ರಿಗೂ ಗೊತ್ತಾಗೋದು, ನೋಡೋದು ಕೇಳೋದು ಮಾಡ್ತೀವಿ. ಇದನ್ನ ಹೆಂಗ್ ಸ್ವಪ್ನ ಅಂತೀರಾ? ಈ ಸ್ವಪ್ನ ಅಲ್ಲಲ್ಲ ಅಂದ್ರೆ ನಾ ಸ್ವಪ್ನೇವ. ಇದು ಕನಸೆ ಅಂದ್ಬಿಟ್ರು ಶಂಕರಾಚಾರ್ಯರು. ನೈವಂ, ಇದು ಕನಸೆ ಕಣಯ್ಯ, ಇದು ಎಚ್ಚರ ಆಗಿಲ್ಲ ಕಣಯ್ಯ. ಯಾರೇ ಹೇಳಿದ್ರು ನಿಂಗೆ ಎಚ್ಚರ ಆಗಿದೆ ಅಂತ? ಕನಸಲ್ಲೂ ಹೀಗೆ ಇರ್ತೀಯ, ಕನಸಲ್ಲೂ ಅಲ್ಲಿ ನೋಡ್ತೀಯಾ, ಮಾಡ್ತೀಯಾ. ಸ್ವಪ್ನದಲ್ಲಿ ಒಪ್ಪೋತಿದ್ಯಾ ಕನಸಿನ ಕಾಲದಲ್ಲೇ? ಹಾಗೆ ಇವಾಗ ಒಪ್ಪೋತಿಲ್ಲ ಅಷ್ಟೇ, ವಾದ ಮಾಡ್ತಿದ್ಯಾ. ಇದು ಕನಸೆ, ಎಚ್ಚರವೂ ಕನಸೆ, ಕನಸು ಕನಸೆ, ನಿದ್ದೆ ಅನ್ನೋದು ಒಂದು ಕನಸೆ. ತಪ್ಪು ತಿಳ್ಕೆಯಿಂದ ನಿದ್ದೆ ಆತ್ಮ ನಿದ್ದೆ ಇಲ್ಲ, ನಿದ್ದೆ ತಪ್ಪಿಕೊಂಡು ಅದೊಂದು ಕನಸೆ. ಕಥಂ ಹೆಂಗೆ ಅದು ಸ್ವಪ್ನ ಅಂತಿಲ್ಲ? ಪರಮಾರ್ಥ ಸ್ವಾತ್ಮ ಪ್ರಬೋಧಾಭಾವ. ಸ್ವಪ್ನವದ್ ಅಸದ್ವಸ್ತು ದರ್ಶನಾಚ್ಚ. ಸ್ವಪ್ನ ಅಂದ್ರೆ ನಿದ್ದೆ ಅಂತ ಅರ್ಥ ಮಾಡಿದ್ರೆ ಪರಮಾರ್ಥವಾದ ತನ್ನ ಸ್ವರೂಪವನ್ನು ಅರಿತಾ ಇರಲ್ಲ ಅಂತ ಅರ್ಥ. ಸ್ವಪ್ನ ಅಂದ್ರೆ ಕನಸು ಅಂತ ಅರ್ಥ ಮಾಡಿದ್ರೆ ಅಲ್ಲಿ ಎಚ್ಚರದಂತೆಯೇ ಸುಳ್ಳಾದ ಪದಾರ್ಥವನ್ನು ಕಾಣ್ತಾ ಇರ್ತಾನೆ. ಸ್ವಪ್ನದಂತೆಯೇ ಇಲ್ಲದಂತೆ ಪದಾರ್ಥವನ್ನು ಕಾಣ್ತಾ ಇದ್ದಾನೆ. ಅದು ಎಚ್ಚರವೂ ಸ್ವಪ್ನವೇ. ಇಲ್ಲಿ ಎಚ್ಚರದಲ್ಲಿ ಪರಮಾರ್ಥ ವಸ್ತುವಿನ ಜ್ಞಾನವಿಲ್ಲವಾದ್ದರಿಂದಲೂ ಇದು ಸ್ವಪ್ನ. ನಾವು ಮಲಗಿದ್ದೀವಿ, ಅನಾದಿ ಕಾಲ ನಿದ್ದೆ ಮಲಗಿದ್ದೀವಿ. ಅಥವಾ ಸ್ವಪ್ನದಲ್ಲಿ ಕಾಣುವ ಹಾಗೇನೆ ಏನೇನೋ ಕಾಣ್ತಾ ಇದ್ದೀವಿ, ಸುಳ್ಳಾದ ಪದಾರ್ಥ ಕಾಣ್ತಾ ಇದ್ದೀವಿ ಇನ್ನೊಂದು ಸ್ವಪ್ನ ಅಂದ್ರು. ಪರಮಾರ್ಥವನ್ನು ಕಾಣದೇ ಇರೋದು ಒಂದು ಸ್ವಪ್ನ ಅಂತಂದು 2 ಸ್ವಪ್ನ ಎಚ್ಚರದಲ್ಲೂ ಇದೆ. ಎಚ್ಚರದಲ್ಲೂ ಪರಮಾರ್ಥ ಜ್ಞಾನ ನಮಗಿಲ್ಲ, ತಪ್ಪುಳಿಕೆ ಇದೆ. ಇಲ್ದಿರೋ ಪದಾರ್ಥ ಕಾಣ್ತಾ ಇದ್ದೀವಿ. ಮನೆ ನೋಡ್ತೀವಿ, ಮಕ್ಕಳು ನೋಡ್ತೀವಿ, ದುಡ್ಡು ನೋಡ್ತೀವಿ, ನೆಂಟರಷ್ಟು ನೋಡ್ತೀವಿ, ದೇಶ ಕಾಲ ಪಂಚಭೂತ ನಾಮರೂಪ ಎಲ್ಲ ನೋಡ್ತೀವಿ, ಎಲ್ಲ ಸುಳ್ಳು. ಸ್ವಪ್ನವುದು ಅದು. ಅಯಮೇವ ಆವಸತಃ ಚಕ್ಷುರ್ದಕ್ಷಿಣಂ ಪ್ರಥಮಃ ಮನೋಂತರಂ ದ್ವಿತೀಯಃ ಹೃದಯಾಕಾಶಸ್ತೃತೀಯಃ. ಈ ಬಲಗಣ್ಣಿನಲ್ಲಿ ನೋಡೋದು, ಮನಗಣ್ಣಿನಲ್ಲಿ ನೋಡೋದು ಅನ್ನೋದಿದ್ರೆ ಇದೇ ಒಂದು ಮನೆ. ಅಯಮೇವ ಆವಸತಃ ಯಾವುದು? ಚಕ್ಷುರ್ದಕ್ಷಿಣಂ ಪ್ರಥಮಃ. ಬಲಗಣ್ಣಿನಲ್ಲಿ ಮೊದಲನೇ ಇರೋದು ಅನ್ನೋದಿದ್ರೆ ಅದು ಮೊದಲನೆಯ ಮನೆ ಇದು. ಆಮೇಲೆ 2ನೇದು ಮನಸ್ಸೆಂಬ 2ನೇ ಮನೆ. 3ನೇದು ಹೃದಯಾಕಾಶ ಅಂದ್ರೆ 3ನೇ ಮನೆ. ಹೀಗೂ ಮಾಡುದು ಜಾಗೃತ ದೃಷ್ಟಿಯಿಂದ. ಅಯಮಾವಸತಃ ಇದು ಉಕ್ತಾನುಕೀರ್ತನಮೇವ. ಇದೊಂದು ಹೇಳಿದ್ದನ್ನೇ ಬೆಳಗಣ್ಣೊಂದು ಮನಸ್ಸೊಂದು ಸುಷುಪ್ತೊಂದು ಹೇಳಿದ್ದನ್ನೇ ಅನುವಾದ ಮಾಡ್ತಾ ಇದೆ. ಯೇಷು ಹಿ ಅಯಂ ಆವಸತೇಷು ಪರ್ಯಾಯೇಣ ಆತ್ಮಭಾವೇನ ವರ್ತಮಾನಃ ಅವಿದ್ಯೆಯ ದೀರ್ಘಕಾಲಂ ಗಾಢಂ ಪ್ರಸುಪ್ತಃ ಸ್ವಾಭಾವಿಕ್ಯಾ ನ ಪ್ರಬುದ್ಧತೆ. ಆ 3 ಮನಗಳಲ್ಲಿ ಇವನು ಪರ್ಯಾಯವಾಗಿ ಒಂದಿದ್ದಾಗ ಇನ್ನೊಂದಿಲ್ಲ ಅಂತ. ಹೆಚ್ಚಾದ್ರೂ ಕನಸು ನಿದ್ದೆ ಹಾಗಲ್ಲ. ಪರ್ಯಾಯ ಅಂದ್ರೆ ಒಂದಿದ್ದಾಗ ಇನ್ನೆರಡು ಇರಲ್ಲ, ಅದಿದ್ದಾಗ ಇದಿರಲ್ಲ, ಅದೇ ಪರ್ಯಾಯ. ಅಟ್ ಎ ಟೈಮ್ 3 ಒಟ್ಟಿಗೆ ಅನುಭವಿಸೋಕ್ಕಾಗಲ್ಲ, ಒಂದಾದ್ಮೇಲೆ ಒಂದನ್ನೇ ಅನುಭವಿಸ್ಬೇಕು. ಹಾಗಾಗಿ ಪರ್ಯಾಯವಾಗಿ ಆ 3 ಮನೆಗಳಲ್ಲಿ ಆತ್ಮಭಾವದಿಂದ ಅದೇ ನಾನು, ತತ್ತತ್ಕಾಲಕ್ಕೆ ಅದೇ ಎಚ್ಚರ, ಅದೇ ನಾನು, ಅಲ್ಲಿರೋ ದೇಹವೇ ನಾನಾಗ್ಬಿಟ್ಟಿದೆ. ಕನಸಿನ ಹೊಡೆಯೋಕೆ ಬಂದ್ರೆ ಕನಸಿನ ದೇಹ ಹೊಡ್ಕೊಳ್ಳಿ ಸುಮ್ಮನೆ ಇರ್ತೀಯನ, ಕಪ್ಪಳಗೆ ಎತ್ಕೊಡ್ತೀಯ. ಕನಸಲ್ಲಿ ಹೊಡೆಯೋಕೆ ಬಂದ್ರೆ ಹೆಂಗ್ ಮಾಡ್ತೀಯ ಗೊತ್ತಾ ನೀನು? ಹಾವು ಹೊಟ್ಟಿಸ್ಕೊಂಬಂದು ಏನ್ ಮಾಡ್ತೀಯ? ಕೋತ್ಕೊಂಡು ಚಚ್ಚಿ ಬಿಡ್ತೀಯ. ಯಾಕ? ಕನಸಿನ ಹಾಲು ಕನಸಿನ ಶರೀರ, ನಿಮ್ಗೆ ಯಾಕೆ ಹೊಡಿಬೇಕು? ಕಲ್ಬುದ್ಧಿ.
ಕಾಲ ಗಾಢವಾಗಿ ಮಲಗಿದ್ದು ಸ್ವಾಭಾವಿಕವಾದ ಅವಿದ್ಯೆಯಿಂದ ಕೂರ್ಕೊಂಡವನಾಗಿದ್ದು ನಾನು ಯಾರು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಬ್ಲೈಂಡ್ ಆಗಿ ಎಲ್ಲರಂತೆ ವ್ಯವಹಾರ ಮಾಡ್ತಾ ಇರ್ತಾನೆ. ನಿಜವಾಗಿಯೂ ಆತ್ಮಲೋಕ ಗೊತ್ತಿಲ್ಲ, ಪ್ರಪಂಚ ಗೊತ್ತಿಲ್ಲ, ಪರಮಾತ್ಮ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಬುದ್ಧಿ ಅನೇಕ ಶತ ಸಹಸ್ರ ಅನರ್ಥ ಸನ್ನಿಪಾತಜ ದುಃಖ ಮುದ್ಗರ ಅಭಿಘಾತಾನುಭವ ಇರಬಿ. ಇಷ್ಟೆಲ್ಲ ಹೊಡೆದ ಬಿದ್ದು ಹೇಳ್ತಾ ಇಲ್ಲ ಅವನು ಅಂತ ಇದ್ದಾನೆ. ಒಂದಲ್ಲ ಎರಡಲ್ಲ, ನೂರಾರು ಸಾವಿರಾರು ಅನರ್ಥಗಳು ಬೀಳೋದು ಅನ್ನುವಂತಹ ಒಂದು ಬೀಳೋದ್ರಿಂದ ಆಗುವ ದುಃಖ. ಆ ದುಃಖ ಎಂಬ ಸುತ್ಕೆಯಿಂದ ಹೊಡ್ತಾ ಇದೀವಿ ಹೇಳ್ತಾ ಇಲ್ವಲ್ಲ ನೀನು ಅಂತ ಇದ್ದಾನೆ ಶಂಕರಾಚಾರ್ಯರು. ಮುದ್ಗಲ ಘಾತನ, ಮುದ್ಗಲ ಅಂದ್ರೆ ಸುತ್ಕೆ. ಒಂದಲ್ಲ ಎರಡು, ನೂರಾರು ಸಾವಿರಾರು ಅನರ್ಥಗಳೆಂಬ ದುಃಖಗಳೆಂಬ ಬೀಳುವಿಕೆ ಎಂಬ ಸುತ್ತಿಗೆಯಿಂದ ಹೊಡೆಯಲ್ಪಡುತ್ತಿದ್ದರೂ ಕೂಡ ಇವು ಎಚ್ಚರ್ತಾ ಇಲ್ಲ. ಇವನು ಹೇಳ್ತಾನೆ ಇಲ್ಲ. ಹಿಂಗ್ ಹೊಡೆದು ಹಿಂಗ್ ಮಕ್ಕಳು ಹೇಳೋತಿದ್ರೆ ಆ ಕಡೆ ಹೊಲ್ಕೊಂಡು ಮಾಡ್ಕೊಳ್ತಾನೆ, ಏನ್ ಮಾಡೋದು ಹೇಳೋದಲ್ಲ. ಅದೇ ರೀತಿ ಹೊಡೆದ್ರು ಕೂಡ ಹಿಂಗ್ ಮಾಡ್ಕೊಳ್ತಾನೆ ಹೊರತು ಏನ್ ಮಾಡೋದು ಹೇಳಲ್ಲ. ಅವನು ಹೊರಳಿ ಸಾಯ್ತಾನೆ ಹೊರತು ದಪ್ಪ ಏನು ಹೇಳಲ್ಲ. ನಾಳೆ ಇಷ್ಟೇ ಆಗುತ್ತೆ. ಈಗ ಸಜಾತ ನಾಳೆ.